ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 839 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 27ನೇ ಮಾರ್ಚ್ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೂ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. 2025-26ನೇ ಶೈಕ್ಷಣಿಕ ವರ್ಷದಿಂದ ವಿದ್ಯಾರ್ಥಿಗಳ ಹಾಜರಾತಿ ಮತ್ತು ಇದನ್ನು ಮೇಲ್ವಿಚಾರಣೆ ಮಾಡಲಿಕ್ಕಾಗಿ ಯಾವ ರಾಜ್ಯವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಮುಖ ಗುರುತಿಸುವಿಕೆ ತಂತ್ರಜ್ಞಾನವನ್ನು ಜಾರಿಗೆ ತರುತ್ತಿದೆ? ಸೊ ವಿಚ್ ಸ್ಟೇಟ್ ಈಸ್ ಇಂಪ್ಲಿಮೆಂಟಿಂಗ್ AI ಬೇಸ್ಡ್ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಫಾರ್ ಸ್ಟೂಡೆಂಟ್ ಅಟೆಂಡೆನ್ಸ್ ಮಾನಿಟರಿಂಗ್ ಸ್ಟಾರ್ಟಿಂಗ್ ಫ್ರಮ್ 2025-26 ಅಕಾಡೆಮಿಕ್ ಇಯರ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು, ಸೊ ವಿದ್ಯಾರ್ಥಿಗಳು ತರಗತಿಗೆ ಎಷ್ಟು ಹಾಜರಾಗ್ತಾ ಇದ್ದಾರೆ, ಸೊ ಇದನ್ನು ದಾಖಲಾತಿ ಮಾಡಲಿಕ್ಕೆ ಒನ್ ಆಫ್ ದಿ ಸ್ಟೇಟ್ಸ್ ಇನ್ ಇಂಡಿಯಾ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮನ್ನು ಈಗ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸೊ ಈ ಒಂದು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಇನಿಷಿಯೇಟಿವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ AI ಬೇಸ್ಡ್ ಫೇಶಿಯಲ್ ರೆಕಗ್ನಿಷನ್ ಅಥವಾ AI ಆಧಾರಿತ ಮುಖ ಗುರುತಿಸುವಿಕೆ. ಸೊ ಇದನ್ನು ನಮ್ಮ ಕರ್ನಾಟಕದ ಒಂದು ಪ್ರೋಗ್ರಾಮ್ ಇರುತ್ತೆ. ಆ ಪ್ರೋಗ್ರಾಮನ್ನು ನಾವೇನಂತ ಕರಿತೀವಿ ಅಂದರೆ ನಿರಂತರ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ಈ ಒಂದು ನಿರಂತರ ಕಾರ್ಯಕ್ರಮದ ಅಡಿಯಲ್ಲಿ ಮಕ್ಕಳು ಶಾಲೆಗೆ ಅಟೆಂಡ್ ಆಗ್ತಕ್ಕಂಥದ್ದನ್ನ ದಾಖಲಾತಿ ಅಥವಾ ಒಂದು ಅಟೆಂಡೆನ್ಸ್ ಅನ್ನ ಪಡಿಲಿಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಇಂಪ್ಲಿಮೆಂಟೆಡ್ ಬೈ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ AI ಬೇಸ್ಡ್ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಅಥವಾ ಕೃತಕ ಬುದ್ಧಿಮತ್ತೆ ಆಧಾರಿತ ಮುಖ ಗುರುತಿಸುವಿಕೆ ಒಂದು ಪದ್ಧತಿ ಅಥವಾ ಒಂದು ತಂತ್ರಜ್ಞಾನ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಸ್ಟೂಡೆಂಟ್ಸ್ಗಳ ಒಂದು ಅಟೆಂಡೆನ್ಸ್ ಅನ್ನ ಮಾನಿಟರ್ ಮಾಡ್ತಕ್ಕಂಥದ್ದು. ಇದನ್ನ ಗವರ್ನಮೆಂಟ್ ಮತ್ತೆ ಗವರ್ನಮೆಂಟ್ ಏಡೆಡ್ ಸ್ಕೂಲ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಿ ಶಾಲೆಗಳು ಮತ್ತೆ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಈ ಸಿಸ್ಟಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು 2025-26ನ ಅಕಾಡೆಮಿಕ್ ಇಯರ್ ಅಥವಾ ಶೈಕ್ಷಣಿಕ ವರ್ಷ ಅಂದರೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಸೊ ಈ ಒಂದು ಸಿಸ್ಟಮ್ ಆಫ್ ಅಟೆಂಡೆನ್ಸ್ ಅನ್ನ ನಮ್ಮ ಕರ್ನಾಟಕದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ಏನಕ್ಕೆ ಮಾಡ್ತಾ ಇದ್ದಾರೆ? ವೈ ದಿಸ್ ಇನಿಷಿಯೇಟಿವ್ ಹ್ಯಾಸ್ ಬೀನ್ ಅನೌನ್ಸ್ಡ್? ಸೊ ದಿಸ್ ಇನಿಷಿಯೇಟಿವ್ ಕಮ್ಸ್ ಅಂಡರ್ ದಿ ನಿರಂತರ ಪ್ರೋಗ್ರಾಮ್. ಸೊ ನಮ್ಮ ಕರ್ನಾಟಕ ಸರ್ಕಾರ ಸ್ಟೇಟ್ ಬಜೆಟ್ ಅಥವಾ ರಾಜ್ಯ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರ್ತಕ್ಕಂಥ ನಿರಂತರ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇಟ್ ಏಮ್ಸ್ ಟು ಮಾಡರ್ನೈಸ್ ಎಜುಕೇಶನ್ ಅಂಡ್ ಇಂಪ್ರೂವ್ ಸ್ಟೂಡೆಂಟ್ ಎಂಗೇಜ್ಮೆಂಟ್. ಅಂದರೆ ನಮ್ಮ ಒಂದು ವಿದ್ಯಾರ್ಥಿಗಳ ಒಂದು ಕಲಿಕೆ ಏನಿರುತ್ತೆ ಸೊ ಅದನ್ನು ಆಧುನಿಕೀಕರಣಗೊಳಿಸ್ತಕ್ಕಂಥದ್ದು ಮತ್ತೆ ವಿದ್ಯಾರ್ಥಿಗಳ ಒಂದು ಎಂಗೇಜ್ಮೆಂಟ್ ಅಂದರೆ ಅವರ ತೊಡಗಿಕೊಳ್ಳುವಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ನಿರಂತರ ಎನ್ನೋ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿರ್ತಾರೆ. ಸೊ ಅದನ್ನು ಇವಾಗ ಇಂಪ್ಲಿಮೆಂಟ್ ಮಾಡುವ ಉದ್ದೇಶದಿಂದ ಸೊ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಅನ್ನು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದರ ಕೀ ಫೀಚರ್ಸ್ ಅಥವಾ ಪ್ರಮುಖ ಲಕ್ಷಣಗಳನ್ನು ನಾವು ನೋಡೋದಾದ್ರೆ ಸೊ ಒನ್ ಈಸ್ ಇಂಟಿಗ್ರೇಷನ್ ಆಫ್ ದಿ ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಇನ್ ದಿಸ್ ಸಿಸ್ಟಮ್ ದೇ ಯೂಸ್ ಫೇಶಿಯಲ್ ರೆಕಗ್ನಿಷನ್ ಟು ಮಾರ್ಕ್ ಅಟೆಂಡೆನ್ಸ್. ಅವರ ಅಟೆಂಡೆನ್ಸನ್ನು ಮಾರ್ಕ್ ಮಾಡಲಿಕ್ಕೆ ಅಂದರೆ ಅವರ ಹಾಜರಾತಿಯನ್ನು ಗುರುತಿಸಲಿಕ್ಕೆ ಸೊ ಫೇಶಿಯಲ್ ರೆಕಗ್ನಿಷನ್ ಅಥವಾ ಮುಖವನ್ನು ಗುರುತಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದೇ ಡೋಂಟ್ ಕ್ಯಾಪ್ಚರ್ ದಿ ಎಂಟೈರ್ ಫೇಸ್. ಸೊ ಎಲ್ಲ ಟೋಟಲ್ ಫೇಸನ್ನು ಕ್ಯಾಪ್ಚರ್ ಮಾಡೋದಿಲ್ಲ. ದಿ ಕ್ಯಾಪ್ಚರ್ ಐ ಮತ್ತು ನೋಸ್ ರಾದರ್ ದ್ಯಾನ್ ಎಂಟೈರ್ ಫೇಸ್. ಯಾಕಂದರೆ ಐಯಲ್ಲಿ ರೆಟಿನಾ ಇರುತ್ತೆ. ಸೊ ಆ ರೆಟಿನಾದ ಮುಖಾಂತರ ಆ ಒಂದು ಅಟೆಂಡೆನ್ಸನ್ನು ನಾವು ಹಾಜರಾತಿಯನ್ನು ಗುರುತಿಸ್ಬೋದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮಲ್ಲಿ ದೇ ಆರ್ ನಾಟ್ ಗೋಯಿಂಗ್ ಟು ಕ್ಯಾಪ್ಚರ್ ದಿ ಎಂಟೈರ್ ಫೇಸ್. ಅದರಲ್ಲಿ ಕೇವಲ ಐ ಮತ್ತೆ ನೋಸ್, ಕಣ್ಣು ಮತ್ತು ಮೂಗನ್ನು ಮಾತ್ರ ಈ ಸಿಸ್ಟಮ್ ಅಲ್ಲಿ ಕ್ಯಾಪ್ಚರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ತಂತ್ರಜ್ಞಾನದ ಜೊತೆಗೆ ಆ ಮೊಬೈಲ್ ಅಪ್ಲಿಕೇಶನ್ ವಿಲ್ ಬಿ ಡೆವಲಪ್ಡ್ ಫಾರ್ ಟೀಚರ್ಸ್. ಅಂದರೆ ಈ ಟೀಚರ್ಸ್ಗಾಗಿ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಕೂಡ ಇದರೊಂದಿಗೆ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ ಎಫಿಷಿಯನ್ಸಿ ಅಥವಾ ದಕ್ಷತೆ ಹೆಚ್ಚಾಗುತ್ತೆ. ನಾವು ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂತ ನಾವು ನೋಡೋದಾದರೆ ಇಟ್ ಕ್ಯಾನ್ ಕ್ಯಾಪ್ಚರ್ ಅಟೆಂಡೆನ್ಸ್ ಫಾರ್ ಅ ಕ್ಲಾಸ್ ಆಫ್ 50 ಸ್ಟೂಡೆಂಟ್ಸ್ ವಿತ್ ಇನ್ ಸೆಕೆಂಡ್ಸ್. ಅಂದರೆ 50 ವಿದ್ಯಾರ್ಥಿಗಳ ಒಂದು ಹಾಜರಾತಿಯನ್ನು ಕೇವಲ 50 ಸೆಕೆಂಡ್ಗಳ ಒಳಗಡೆ ದಾಖಲಾತಿ ಮಾಡ್ತಕ್ಕಂಥ
ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ದಿಸ್ ಎಲಿಮಿನೇಟ್ಸ್ ದಿ ನೀಡ್ ಫಾರ್ ಮ್ಯಾನ್ಯುಯಲ್ ಅಟೆಂಡೆನ್ಸ್, ಅಂದರೆ ಒಂದು ಕೃತಕವಾಗಿ ಅಥವಾ ನಾವು ಹಸ್ತಚಾಲಿತವಾಗಿ ತೆಗೆದುಕೊಳ್ತಕ್ಕಂಥ ಒಂದು ಹಾಜರಾತಿ ಪದ್ಧತಿ ಏನಿರುತ್ತೆ ಸೊ ಅದು ಕಡಿಮೆ ಆಗುತ್ತೆ, ಎರರ್ಸ್ ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ಸಮಯವನ್ನು ಕೂಡ ನಾವು ಸೇವ್ ಮಾಡಲಿಕ್ಕೆ ಇದೊಂದು ಉತ್ತಮವಾಗಿರ್ತಕ್ಕಂಥ ತಂತ್ರಜ್ಞಾನವಾಗಿರುತ್ತೆ. ಸೊ ನಾವು ದ ನೆಕ್ಸ್ಟ್ ಕ್ವೆಶನ್ ಕಮ್ಸ್ ಇಸ್ ದ ಪ್ರೈವೇಸಿ. ಸೊ ಅವರ ಭಾವಚಿತ್ರಗಳನ್ನು ನಾವು ಕ್ಯಾಪ್ಚರ್ ಮಾಡ್ತಾ ಇದ್ರೆ ಅವರ ಗೌಪ್ಯತೆ ಅಥವಾ ಪ್ರೈವೇಸಿಗೆ ಧಕ್ಕೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಎಲಿಮಿನೇಟ್ ಮಾಡಲಿಕ್ಕೆ ದಿ ಟೆಕ್ನಾಲಜಿ ಎನ್ಶೋರ್ಸ್ ಸ್ಟೂಡೆಂಟ್ ಪ್ರೈವೇಸಿ ಬೈ ನಾಟ್ ಸ್ಟೋರಿಂಗ್ ಫೋಟೋಗ್ರಾಫ್ಸ್ ಇನ್ ದ ಸಿಸ್ಟಮ್. ಸೊ ಅವರ ಒಂದು ಗೌಪ್ಯತೆಯನ್ನು ಕಾಪಾಡುವ ಉದ್ದೇಶದಿಂದ ಅವರ ಛಾಯಾಚಿತ್ರಗಳಂದ್ರೆ ದೇ ಗೋಯಿಂಗ್ ಟು ಕ್ಯಾಪ್ಚರ್ ಓನ್ಲಿ ಐಸ್ ಮತ್ತೆ ನೋಸ್ ಅನ್ನು ಮಾತ್ರ ಕ್ಯಾಪ್ಚರ್ ಮಾಡ್ತಾರೆ. ಬಟ್ ಅದನ್ನ ಡೇಟಾ ಬೇಸ್ ಅಲ್ಲಿ ಸಂಗ್ರಹಣೆ ಮಾಡದೆ ಒಂದು ಗೌಪ್ಯತೆಯನ್ನ ಖಚಿತಪಡಿಸ್ಕೊಳ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೈಲಟ್ ಸ್ಟಡಿ ಅಥವಾ ಪ್ರಾಯೋಗಿಕವಾಗಿ ಒಂದು ಅಧ್ಯಯನವನ್ನ ಕೂಡ ಮಾಡಿರ್ತಾರೆ. ಸೊ ಇದನ್ನ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ನ ಒಂದು ಶಾಲೆಯಲ್ಲಿ ಇದನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನ ಮುಂದಿನ ಶೈಕ್ಷಣಿಕ ವರ್ಷದಿಂದ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಆಲ್ ವೆರಿ ಗುಡ್. ಇಂಟರ್ವೆನ್ಷನ್ ಆಫ್ ಟೆಕ್ನಾಲಜಿ ಇಸ್ ವೆರಿ ಗುಡ್, ಮೇಕ್ಸ್ ದಿ ಅಡ್ಮಿನಿಸ್ಟ್ರೇಷನ್ ಅಥವಾ ಪ್ರೋಸೆಸ್ ತುಂಬಾ ಸಿಂಪಲ್ ಆಗುತ್ತೆ. ಬಟ್ ಇದಕ್ಕಿಂತ ಇಂಪಾರ್ಟೆಂಟ್ ಆಗಿ ದೇ ಶುಡ್ ಹ್ಯಾವ್ ಟೇಕನ್ ಕೇರ್ ಆಫ್ ಅಪಾಯಿಂಟಿಂಗ್ ಟೀಚರ್ಸ್. ಸೊ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಬಹಳ ಜಾಸ್ತಿ ಇದೆ. ಈವನ್ ದೇರ್ ಈಸ್ ಅ ಪ್ರಾಬ್ಲಮ್ ಆಫ್ ಟಾಯ್ಲೆಟ್, ಶೌಚಾಲಯಗಳ ಕೊರತೆ ಕೂಡ ಜಾಸ್ತಿ ಇರುತ್ತೆ. ಸೊ ದೇ ಶುಡ್ ಹ್ಯಾವ್ ಟೇಕನ್ ಕೇರ್ ಆಫ್ ದೋಸ್ ಬೇಸಿಕ್ ನೀಡ್ಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಅನ್ನೋದು ಸೊ ಇಲ್ಲಿ ನೀವು ಹೈಲೈಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ವಾಟ್ ಆರ್ ದ ಬೆನಿಫಿಟ್ಸ್, ಇದರಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಅಂತ ನಾವು ನೋಡೋದಾದ್ರೆ ಇಟ್ ಎನ್ಶೋರ್ಸ್ ಫೇರ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅಂಡ್ ಬೆನಿಫಿಟ್ಸ್. ಅಂದರೆ ಈ ಸಂಪನ್ಮೂಲಗಳು ಮತ್ತು ಸವಲತ್ತುಗಳನ್ನು ನ್ಯಾಯೋಚಿತವಾಗಿ ವಿತರಣೆ ಮಾಡಲಿಕ್ಕೆ ಸುಲಭವಾಗುತ್ತೆ. ಬಿಕಾಸ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಸರ್ಕಾರದ ವತಿಯಿಂದ ಅನೇಕ ರಿಸೋರ್ಸಸ್ಗಳನ್ನು ಸಂಪನ್ಮೂಲಗಳನ್ನು ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂದರೆ ಮಿಡ್ ಡೇ ಮೀಲ್ ಅನ್ನು ಕೊಡ್ತಕ್ಕಂಥದ್ದು. ಸೊ ಅದು ಹಾಜರಾತಿಯನ್ನು ಗಮನಿಸಿದ್ದೇ ಆದಲ್ಲಿ ಸೊ ಆ ಒಂದು ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರೋಗ್ರಾಮ್ಸ್ ಏನಿರುತ್ತೆ ಸೊ ಅದು ಈ ಒಂದು ತಂತ್ರಜ್ಞಾನದ ಮುಖಾಂತರ ಎರರ್ಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರೋದಿಲ್ಲ. ಅದ್ರ ಜೊತೆಗೆ ಅದನ್ನ ಮ್ಯಾನಿಪುಲೇಷನ್ ಮಾಡ್ತಕ್ಕಂಥ ಒಂದು ಅವಕಾಶ ಕೂಡ ಇರೋದಿಲ್ಲ. ಸೊ ಅದರಿಂದ ಈ ಒಂದು ಸಂಪನ್ಮೂಲಗಳ ಸರಿಯಾದ ಬಳಕೆಯನ್ನು ಎನ್ಶೋರ್ ಮಾಡ್ಕೊಳ್ಳಿಕ್ಕೆ ಸೊ ಈ ಒಂದು ಟೆಕ್ನಾಲಜಿಕಲ್ ಅಟೆಂಡೆನ್ಸ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಅಡ್ರೆಸ್ ಆಬ್ಸೆಂಟಿಸಮ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಎಜುಕೇಶನ್. ಅಂದರೆ ಗೈರು ಹಾಜರಾಗ್ತಕ್ಕಂಥ ಮಕ್ಕಳನ್ನ ಸೊ ಇನ್ನೂ ಸ್ವಲ್ಪ ಹೆಚ್ಚಿನ ಒಂದು ಟೇಕ್ ಕೇರ್ ಮಾಡ್ತಕ್ಕಂಥದ್ದು ಅಥವಾ ಸ್ಪೆಷಲ್ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿಯ ಒಂದು ಅಡಿಷನ್ಸ್ ಅನ್ನ ಲೇಟರ್ ಡೇಟ್ಸ್ಗಳಲ್ಲಿ ಆಡ್ ಮಾಡಬಹುದಾಗಿರುತ್ತೆ. ಸೊ ಅದರಿಂದ ಈ ಒಂದು ಟೆಕ್ನಾಲಜಿ ಅಂತಕ್ಕಂಥದ್ದು ಸಾಕಷ್ಟು ಬೆನಿಫಿಟ್ಸ್ ಇಂದ ಕೂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕ್ಷಯರೋಗ, ಇದನ್ನ ಟಿಬಿ ಅಥವಾ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಇದನ್ನು ಎದುರಿಸಲು ವಯಸ್ಕ ಬ್ಯಾಸಿಲೆ ಕ್ಯಾಲ್ಮಟೆ ಗುವರಿನ್, ಇದನ್ನ ನಾವು BCG ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಸೊ ಈ ಒಂದು ಅಭಿಯಾನವನ್ನ ಯಾವ ರಾಜ್ಯ ಪ್ರಾರಂಭಿಸಿದೆ? ಸೊ ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ಅನ್ ಅಡಲ್ಟ್ BCG ವ್ಯಾಕ್ಸಿನೇಷನ್ ಕ್ಯಾಂಪೇನ್ ಟು ಕಂಬ್ಯಾಟ್ ಟ್ಯೂಬರ್ಕ್ಯುಲೋಸಿಸ್. ಸೊ ನೀವು BCG ವ್ಯಾಕ್ಸಿನೇಷನ್ ಬಗ್ಗೆ ಕೇಳಿರ್ತೀರಾ. ಈವನ್ ಇದಕ್ಕಿಂತ ಮುಂಚಿನ ವಿಡಿಯೋ ನಾನೇನು ಡಿಸ್ಕಸ್ ಮಾಡಿದ್ದೇನೆ ಸೊ ಅಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಡೇ ಬಗ್ಗೆ ಡಿಸ್ಕಸ್ ಮಾಡಿದಾಗ ಈವನ್ BCG ವ್ಯಾಕ್ಸಿನ್ ಅನ್ನ ಟ್ಯೂಬರ್ಕ್ಯುಲೋಸಿಸ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ಚಿಕ್ಕ ಮಕ್ಕಳಲ್ಲಿ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಬಟ್ ನಾನಿವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ಅಡಲ್ಟ್ BCG ಅಂತ ಹೇಳ್ತೇವೆ. ಅಡಲ್ಟ್ ಅಂದ್ರೆ ವಯಸ್ಕರಿಗೆ ಕೊಡ್ತಕ್ಕಂಥ ಒಂದು BCG ಅಭಿಯಾನವನ್ನ ಸೊ ಇತ್ತೀಚೆಗೆ ಒಂದು ರಾಜ್ಯ ಪ್ರಾರಂಭ ಮಾಡಿದೆ. ಸೊ ಆ ಸ್ಟೇಟ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಇದಕ್ಕೂ ಕೂಡ ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಸೊ ಈ ಒಂದು ಅಡಲ್ಟ್ BCG ವ್ಯಾಕ್ಸಿನ್ ಅನ್ನ ಅಂದ್ರೆ ವಯಸ್ಕರಿಗೆ ಸೊ ಈ ಒಂದು BCG ವ್ಯಾಕ್ಸಿನ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ಈಸ್ ಅಗೇನ್ ಅಪ್ಡೇಟ್ ಫ್ರಮ್ ಕರ್ನಾಟಕ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ನಾವು ಬ್ಯಾಸಿಲೆ ಕಾಲ್ಮಟೆ ಗುವರಿನ್ ಅಂತ ಕರೀತೇವೆ. ಸೊ ಈ ಒಂದು ವ್ಯಾಕ್ಸಿನ್ ಅನ್ನ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಈ ಒಂದು ಕ್ಷಯ ರೋಗವನ್ನ ನಿರ್ಮೂಲನೆ ಮಾಡುವ ಕಾರಣದಿಂದ ನಮ್ಮ ಕರ್ನಾಟಕ ಸರ್ಕಾರ ಅಡಲ್ಟ್ಸ್ ಅಥವಾ ವಯಸ್ಕರಿಗೆ ಈ ಒಂದು ವ್ಯಾಕ್ಸಿನ್ ಅಭಿಯಾನವನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ನಾವು ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಡ್ರೈವ್, ಅಂದ್ರೆ ಈ ಒಂದು ಅಭಿಯಾನದ ಉದ್ದೇಶ ಏನು ಅಂತ ನಾವು ನೋಡೋದಾದ್ರೆ ಆಬ್ವಿಯಸ್ಲಿ ಟು ಕಂಬ್ಯಾಟ್ ಟ್ಯೂಬರ್ಕ್ಯುಲೋಸಿಸ್, ಕ್ಷಯ ರೋಗವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು. ಬಿಕಾಸ್ ಇಟ್ ರಿಮೈನ್ಸ್ ಅ ಸಿಗ್ನಿಫಿಕೆಂಟ್ ಪಬ್ಲಿಕ್ ಹೆಲ್ತ್ ಇಶ್ಯೂ, ಅಂದರೆ ಸಾರ್ವಜನಿಕ ಆರೋಗ್ಯ ಏನಿದೆ ಸೊ ಇದಕ್ಕೆ ಇದು ಅತ್ಯಂತ ಕಳವಳಕಾರಿಯಾಗಿರ್ತಕ್ಕಂಥ ಒಂದು ರೋಗವಾಗಿರೋದ್ರಿಂದ ಸೊ ಅದನ್ನು ಪ್ರಿವೆಂಟ್ ಮಾಡ್ತಕ್ಕಂಥದ್ದು. ಬಿಕಾಸ್ ವಿ ಸೇ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವೇನು ಹೇಳ್ತೇವೆ. ಸೊ ಅದು ಕಾಯಿಲೆ ಬರದ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದ್ರಿಂದ ಸಾಕಷ್ಟು ಕಾಸ್ಟನ್ನು ನಾವು ರಿಡ್ಯೂಸ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಎಕ್ಸ್ಟೆಂಡ್ ಪ್ರೊಟೆಕ್ಷನ್ ಟು ವಲ್ನರಬಲ್ ಅಡಲ್ಟ್ಸ್, ಅಂದರೆ ಯಾರು ಈ ಒಂದು ಕಾಯಿಲೆ
ಜನಸಂಖ್ಯೆಗೆ ತುಂಬ ದುರ್ಬಲರಾಗಿರ್ತಾರೆ ಅಥವಾ ಸೂಕ್ಷ್ಮರಾಗಿರ್ತಾರೆ. ಸೊ ಅವರಿಗೆ ಇದರ ಒಂದು ವಿಸ್ತರಣೆಯನ್ನು ಅಂದರೆ ಆ ಒಂದು ವ್ಯಾಕ್ಸಿನನ್ನು ಕೊಡುವ ಮುಖಾಂತರ ಆ ಎಕ್ಸ್ಟೆಂಡೆಡ್ ಪ್ರೊಟೆಕ್ಷನನ್ನು ನೀಡುವ ಉದ್ದೇಶದಿಂದ ಸೊ ಈ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಟಾರ್ಗೆಟ್ ಗ್ರೂಪ್ ಯಾರು, ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಗುಂಪು ಯಾವುದು ಅಂದರೆ ಆಸ್ ವಿ ಟೋಲ್ಡ್ ಇದನ್ನು ಅಡಲ್ಟ್ BCG ಅಂತ ಹೇಳ್ತೇವೆ. ಆಬ್ವಿಯಸ್ಲಿ ಇದನ್ನು ಎಲ್ಡರ್ಲಿ ಇಂಡಿವಿಜುವಲ್ಸ್ ಅಥವಾ ವಯಸ್ಸಾದ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ಸೊ ಪೀಪಲ್ ವಿತ್ ಡಯಾಬಿಟೀಸ್ ಮತ್ತು ಸ್ಮೋಕರ್ಸ್, ಮಧುಮೇಹ ಇರ್ತಕ್ಕಂಥವ್ರು ಮತ್ತು ಧೂಮಪಾನಿಗಳಿಗೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಡಯಾಬಿಟೀಸ್ ಮತ್ತು ಸ್ಮೋಕರ್ಸ್ಗೆ ಸಾಮಾನ್ಯವಾಗಿ ಇಮ್ಯುನಿಟಿ ಅಂತಕ್ಕಂಥದ್ದು ಅಥವಾ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ದಿನೇ ದಿನೇ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುವುದರಿಂದ ಸೊ ಇವರು ವಲ್ನರಬಲ್ ಸೆಕ್ಷನ್ ಆಗಿರುವ ಕಾರಣದಿಂದ ಸೊ ಇವರಿಗೆ ವ್ಯಾಕ್ಸಿನ್ ಮುಖಾಂತರ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಾಂಕ 18.5ಗಿಂತ ಕಡಿಮೆ ಇದ್ದವ್ರನ್ನ ಸೊ ಈ ಒಂದು ಅಭಿಯಾನದಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಅಂಡ್ ಹೌಸ್ ಹೋಲ್ಡ್ ಕಾಂಟ್ಯಾಕ್ಟ್ಸ್ ಆಫ್ TB ಪೇಷಂಟ್ಸ್ ಅಂದರೆ ಯಾರಾದರೂ ಕುಟುಂಬದಲ್ಲಿ TB ಅಥವಾ ಕ್ಷಯರೋಗದ ವ್ಯಕ್ತಿಗಳಿದ್ದರೆ ಆ ಕುಟುಂಬದ ಸದಸ್ಯರಿಗೆ ಈ ಒಂದು ಕಾಯಿಲೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಆ ರೀತಿಯ ಒಂದು ಗುಂಪನ್ನು ಇಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಅಂತ ಕರಿತೇವೆ. ಅಂದರೆ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳಿಗೆ ಸೊ ಈ ಒಂದು ವ್ಯಾಕ್ಸಿನೇಷನ್ ಅನ್ನು ಟಾರ್ಗೆಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನೇಷನ್ ಏನಿದೆ ಸೊ ಇದನ್ನು ಯೂಶುವಲಿ ಟ್ರೆಡಿಷ್ನಲಿ ನಮಗೆ ಗೊತ್ತಿರುತ್ತೆ. ಸೊ ಇನ್ಫ್ಯಾಂಟ್ಸ್ ಅಥವಾ ಮಕ್ಕಳಿದ್ದಾಗ ಕೊಡ್ತಕ್ಕಂಥದ್ದನ್ನು ನಾವು ನೋಡಿರ್ತೇವೆ. ಸೊ ಇದನ್ನು ಇವಾಗ ಅಡಲ್ಟ್ಸ್ಗೂ ಕೂಡ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ರೀವ್ಯಾಕ್ಸಿನೇಷನ್ ಇನ್ ಅಡಲ್ಟ್ಸ್ ಕ್ಯಾನ್ ಆಫರ್ ಆಡೆಡ್ ಪ್ರೊಟೆಕ್ಷನ್ ಎಸ್ಪೆಷಲಿ ಫಾರ್ ಹೈ ರಿಸ್ಕ್ ಗ್ರೂಪ್ಸ್. ಆಬ್ವಿಯಸ್ಲಿ ಸೊ ಮರು ಲಸಿಕೆಯನ್ನು ಕೊಡುವ ಕಾರಣದಿಂದ ಸೊ ಅವರ ಪ್ರೊಟೆಕ್ಷನ್ ಅಂತಕ್ಕಂಥದ್ದು ಇನ್ನೂ ಕೂಡ ವಿಸ್ತರಣೆ ಆಗ್ತಕ್ಕಂಥದ್ದನ್ನು ಸೊ ಈ ಒಂದು ವ್ಯಾಕ್ಸಿನಿಂದ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಇದರ ಕಾಸ್ಟ್ ಮತ್ತು ಆಕ್ಸೆಸಿಬಿಲಿಟಿಯನ್ನು ನಾವು ನೋಡೋದಾದರೆ ಸೊ ದಿ ವ್ಯಾಕ್ಸಿನ್ಸ್ ಆರ್ ಪ್ರೊವೈಡೆಡ್ ಫ್ರೀ ಆಫ್ ಕಾಸ್ಟ್. ಸೊ ಈ ಒಂದು ಲಸಿಕೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಫ್ರೀ ಡಯಾಗ್ನೋಸ್ಟಿಕ್ ಮತ್ತು ಟ್ರೀಟ್ಮೆಂಟ್ ಸರ್ವಿಸನ್ನು ಕೂಡ ಕೊಡಲಾಗುತ್ತೆ. ಅಂದರೆ ಆರೋಗ್ಯವನ್ನು ಅಥವಾ ಇವರಿಗೆ TB ಇದೆಯಾ ಇಲ್ವೋ ಅನ್ನೋದನ್ನು ತಪಾಸಣೆ ಮಾಡ್ತಕ್ಕಂಥ ಒಂದು ಸೌಲಭ್ಯ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಬಿಮ್ಸ್ಟೆಕ್ ಇಂಧನ ಕೇಂದ್ರವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗುವುದು? ವೇರ್ ವಿಲ್ ದಿ ಬಿಮ್ಸ್ಟೆಕ್ ಎನರ್ಜಿ ಸೆಂಟರ್ ಬಿ ಲೊಕೇಟೆಡ್? ಆ್ಯಕ್ಚುಲಿ ಸೊ ಈ ಒಂದು ಬಿಮ್ಸ್ಟೆಕ್ ಎನರ್ಜಿ ಸೆಂಟರ್ ಅನೌನ್ಸ್ ಆಗಿದ್ದಾಗ ಆ ಒಂದು ಅಪ್ಡೇಟನ್ನು ನಾವು ಇನ್ಕ್ವೆಸ್ಟಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಈ ಒಂದು ಕೇಂದ್ರವನ್ನು ಕಂಪ್ಲೀಟಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದನ್ನು ಮೇ ತಿಂಗಳಲ್ಲಿ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟಂತೆ ಈ ಒಂದು ಎನರ್ಜಿ ಸೆಂಟರನ್ನು ಯಾವ ನಗರದಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಬೆಂಗಳೂರಿನಲ್ಲಿ ಈ ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟಂತೆ ಎನರ್ಜಿ ಸೆಂಟರನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸೆಂಟರ್ನ ಉದ್ದೇಶ ಏನು ಅನ್ನೋದನ್ನ ಸೊ ಈ ಆರ್ಟಿಕಲಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಬಿಮ್ಸ್ಟೆಕ್ ಬಗ್ಗೆ ಬೇಸಿಕ್ ಮಾಹಿತಿ ಏನಿದೆ ಸೊ ಅದನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬಿಮ್ಸ್ಟೆಕ್ ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಇಲ್ಲಿ ಬೇ ಆಫ್ ಬೆಂಗಾಲ್ ರೀಜನಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನು ಇದರ ಮೆಂಬರ್ ನೇಷನ್ಸ್ ಆಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ವಿ ಹ್ಯಾವ್ ಇಂಡಿಯಾ, ನಮ್ಮ ಕಂಟ್ರಿ, ನೇಪಾಲ್, ಭೂತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಥೈಲ್ಯಾಂಡ್ ಮತ್ತು ಶ್ರೀಲಂಕಾವನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಬಿಮ್ಸ್ಟೆಕ್ಕನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದಟ್ ವಾಸ್ ಇನ್ ದ ಇಯರ್ 1997, 1997ರಲ್ಲಿ ಬ್ಯಾಂಕಾಕ್ ಡಿಕ್ಲರೇಷನ್ನ ಮುಖಾಂತರ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಸೊ ಈಗ ಈ ಬಿಮ್ಸ್ಟೆಕ್ಗೆ ಸಂಬಂಧಪಟ್ಟಂತೆ ಒಂದು ಎನರ್ಜಿ ಸೆಂಟರನ್ನು ಇದನ್ನು ನಾವು BEC ಅಂತ ಕರಿತೇವೆ. ಸೊ ಇದನ್ನು ನಮ್ಮ ಬೆಂಗಳೂರಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಇದನ್ನು ಮೇ ತಿಂಗಳು ಬ್ಯಾಂಕಾಕ್ ಅಲ್ಲಿ ಒಂದು ಸಮ್ಮಿಟ್ ನಡೆಯುತ್ತೆ. ಸೊ ಫ್ರಮ್ ಬ್ಯಾಂಕಾಕ್ನಲ್ಲಿ ನಡೀತಕ್ಕಂಥ ಒಂದು ಬಿಮ್ಸ್ಟೆಕ್ ಸಮ್ಮಿಟ್ನ ಸಮಯದಲ್ಲಿ ಇದನ್ನು ವರ್ಚುವಲ್ ಆಗಿ ಉದ್ಘಾಟನೆ ಮಾಡ್ತಾರೆ. ಅಂದರೆ ಫಿಸಿಕಲ್ ಆಗಿ ಇಲ್ಲಿಗೆ ಬಂದು ಉದ್ಘಾಟನೆ ಮಾಡೋದಿಲ್ಲ. ಸೊ ವರ್ಚುವಲ್ ಆಗಿ ಈ ಬ್ಯಾಂಕಾಕ್ನಲ್ಲಿ ಈ ವರ್ಷದ
ಬಿಮ್ಸ್ಟೆಕ್ ಸಮಿಟ್ ಅಥವಾ ಬಿಮ್ಸ್ಟೆಕ್ ಶೃಂಗಸಭೆ ಏನು ನಡೆಯಲಿದೆ ಆ ಸಮಯದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಒಂದು ಬಿಮ್ಸ್ಟೆಕ್ ಇಂಧನ ಕೇಂದ್ರವನ್ನ ಸೊ ವರ್ಚುವಲ್ ಆಗಿ ಇನಾಗ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದೆ ಅಂತ ನಾವು ನೋಡೋದಾದ್ರೆ ಇದನ್ನ ಸೆಂಟ್ರಲ್ ಪವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಬೆಂಗಳೂರು, ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಕೇಂದ್ರೀಯ ಇಂಧನ ಸಂಶೋಧನಾ ಸಂಸ್ಥೆಯಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಅಂದ್ರೆ ಇದಕ್ಕೋಸ್ಕರ ಸಪರೇಟ್ ಕಟ್ಟಡವನ್ನೇನು ನಿರ್ಮಾಣ ಮಾಡಿಲ್ಲ, ಆಲ್ರೆಡಿ ಈ ಇಂಧನಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಒಂದು ಕೇಂದ್ರೀಯ ಇಂಧನ ಸಂಶೋಧನಾ ಸಂಸ್ಥೆ ಇದೆ. ಸೊ ಇದೇ ಸಂಸ್ಥೆಯಲ್ಲಿ ಈ ಒಂದು ಬಿಮ್ಸ್ಟೆಕ್ ಎನರ್ಜಿ ಸೆಂಟರ್ ಅನ್ನ ಸೊ ಈಗ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ವಾಟ್ ಇಸ್ ದ ಪರ್ಪಸ್, ಯಾವ ಉದ್ದೇಶಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಇಟ್ ಸರ್ವ್ಸ್ ಆಸ್ ದಿ ಹಬ್ ಫಾರ್ ರೀಜನಲ್ ಎನರ್ಜಿ ಕೋಆಪರೇಷನ್. ಅಂದ್ರೆ ಈ ಸ್ಥಳೀಯವಾಗಿರ್ತಕ್ಕಂಥ ರಾಷ್ಟ್ರಗಳ ನಡುವೆ ಇಂಧನಕ್ಕೆ ಸಂಬಂಧಪಟ್ಟಂತೆ ಒಂದು ಸಹಕಾರದ ಕೇಂದ್ರವನ್ನಾಗಿ ಇದನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಎನರ್ಜಿ ಸೆಕ್ಯೂರಿಟಿ ಅಂದ್ರೆ ಇಂಧನ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಅಂದ್ರೆ ಸುಸ್ಥಿರವಾಗಿರ್ತಕ್ಕಂಥ ಒಂದು ಇಂಧನವನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ಡೆವಲಪ್ ಮಾಡಲಿಕ್ಕೆ ಸೊ ಈ ಒಂದು ಕೇಂದ್ರವನ್ನ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಏನು, ಹಾಗಿದ್ರೆ ಈ ಒಂದು ಕೇಂದ್ರದ ಕಾರ್ಯಗಳೇನು ಅಂತ ನಾವು ನೋಡೋದಾದ್ರೆ ಮ್ಯಾನೇಜಿಂಗ್ ಅ ರೀಜನಲ್ ಎನರ್ಜಿ ಡೇಟಾಬೇಸ್ ಟು ಏಡ್ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್. ಅಂದ್ರೆ ಈ ಒಂದು ಈ ಪ್ರಾದೇಶಿಕ ಇಂಧನದ ದತ್ತಾಂಶವನ್ನ ಇದು ಮೇಂಟೈನ್ ಮಾಡುತ್ತೆ. ಅಂದ್ರೆ ಈ ಮೆಂಬರ್ ಕಂಟ್ರೀಸ್ ಏನಿದ್ದಾರೆ ಅಥವಾ ಈ ಬೇ ಆಫ್ ಬೆಂಗಾಲ್ ರೀಜನ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ಇಂಧನದ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಒಂದು ಡೇಟಾ ಬೇಸ್ ಅನ್ನ ಇಲ್ಲಿ ಮೇಂಟೈನ್ ಮಾಡಲಾಗುತ್ತೆ. ಸೊ ಇದರಿಂದ ಒಂದು ಎಜುಕೇಟೆಡ್ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಅಥವಾ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ, ಬಿಕಾಸ್ ನಾವು ಯಾವುದೇ ಒಂದು ಬೆಟರ್ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗಿದ್ರೆ ನಮ್ಮ ಹತ್ರ ಸೂಟಬಲ್ ಡೇಟಾ ಇರಬೇಕಾಗಿರುತ್ತೆ. ಆ ಡೇಟಾವನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಸೊ ಈ ಕೇಂದ್ರದ ಒಂದು ಜವಾಬ್ದಾರಿ ನಾವು ನೋಡಬಹುದಾಗಿರುತ್ತೆ. ಅದರ ಜೊತೆಗೆ ಕಂಡಕ್ಟಿಂಗ್ ಫೀಸಿಬಿಲಿಟಿ ಸ್ಟಡೀಸ್ ಫಾರ್ ಇಂಟ್ರಾ ಬಿಮ್ಸ್ಟೆಕ್ ಎನರ್ಜಿ ಪ್ರಾಜೆಕ್ಟ್ಸ್. ಅಂದ್ರೆ ಈ ಒಂದು ಇಂಟ್ರಾ ಬಿಮ್ಸ್ಟೆಕ್ ಅಂದ್ರೆ ಈ ಬಿಮ್ಸ್ಟೆಕ್ ನ ಅಡಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳ ನಡುವೆ ಈ ಒಂದು ಇಂಧನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯೋಜನೆಗಳು ಇದ್ದರೆ ಸೊ ಅದರ ಕಾರ್ಯಸಾಧ್ಯತೆಯನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಫೀಸಿಬಿಲಿಟಿ ಸ್ಟಡೀಸ್. ಅಂದ್ರೆ ಸೊ ಆ ಒಂದು ಬಜೆಟ್ ಏನಿರುತ್ತೆ ಆ ಬಜೆಟ್ಗೆ ಸಂಬಂಧಪಟ್ಟಂತೆ ಪ್ರಾಕ್ಟಿಕಲ್ ಎಕ್ಸ್ಪೆನ್ಸಸ್ ಏನಿರುತ್ತೆ ಸೊ ಅದನ್ನ ನಿಜವಾಗ್ಲೂ ಮೀಟ್ ಮಾಡಷ್ಟು ಸಂಪನ್ಮೂಲಗಳು ಇದಾವ ಇಲ್ವಾ ಅನ್ನೋದನ್ನ ಫೀಸಿಬಿಲಿಟಿ ಸ್ಟಡೀಸ್ ಅಂತ ಹೇಳ್ತೇವೆ. ಸೊ ಆ ರೀತಿಯ ಫೀಸಿಬಿಲಿಟಿ ಅಂದ್ರೆ ಕಾರ್ಯ ಸಾಧ್ಯತೆಯ ಪರೀಕ್ಷೆಗಳನ್ನ ಕೂಡ ಸೊ ಈ ಒಂದು ಕೇಂದ್ರದಿಂದ ನಿರ್ವಹಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇದರ ಜೊತೆಗೆ ಗ್ರಿಡ್ ಇಂಟರ್ ಕನೆಕ್ಷನ್ ಅಲ್ಲೂ ಕೂಡ ಇದರ ರೋಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಆಕ್ಟ್ಸ್ ಆಸ್ ಸೆಕ್ರೆಟರಿಯೇಟ್ ಫಾರ್ ಬಿಮ್ಸ್ಟೆಕ್ ಗ್ರಿಡ್ ಇಂಟರ್ ಕನೆಕ್ಷನ್ ಕೋಆರ್ಡಿನೇಷನ್ ಕಮಿಟಿ. ಅಂದ್ರೆ ಬಿಮ್ಸ್ಟೆಕ್ ಗ್ರಿಡ್ ಇಂಟರ್ ಕನೆಕ್ಷನ್ ಕೋಆರ್ಡಿನೇಟ್ ಕಮಿಟಿಗೆ ಇದು ಕಾರ್ಯಾಲಯವಾಗಿ ಕಾರ್ಯನಿರ್ವಹಿಸುತ್ತದೆ. ಏನಿದು ಬಿಮ್ಸ್ಟೆಕ್ ಗ್ರಿಡ್ ಇಂಟರ್ ಕನೆಕ್ಷನ್ ಅಂದ್ರೆ ಸೊ ರಾಷ್ಟ್ರಗಳ ನಡುವೆ ನಾವು ವಿದ್ಯುತ್ ಅನ್ನ ಟ್ರಾನ್ಸ್ ಬೌಂಡ್ರಿ ನಾವೇನು ಪ್ರಸರಣ ಮಾಡ್ತೇವೆ ಸೊ ಆ ಒಂದು ಪ್ರಸರಣ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಿಟಿ ಇದೆ. ಆ ಕಮಿಟಿಯನ್ನ ನಾವು ಬಿಮ್ಸ್ಟೆಕ್ ಗ್ರಿಡ್ ಇಂಟರ್ ಕನೆಕ್ಷನ್ ಕೋಆರ್ಡಿನೇಷನ್ ಕಮಿಟಿ ಅಂತ ಹೇಳ್ತೇವೆ. ಸೊ ಈ ಒಂದು ಸಮಿತಿ ಅಥವಾ ಕಮಿಟಿಗೆ ಇದು ಕಾರ್ಯಾಲಯವಾಗಿ ಕೂಡ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನ ಸೊ ನಮ್ಮ ಬೆಂಗಳೂರಿನ ಈ ಒಂದು ಯೂನಿಟ್ ನಿಂದ ನೋಡಬಹುದಾಗಿರುತ್ತೆ. ಈಗ ನಾವು ಬಿಮ್ಸ್ಟೆಕ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಇದೊಂದು ರೀಜನಲ್ ಆರ್ಗನೈಸೇಷನ್ ಅಥವಾ ಪ್ರಾದೇಶಿಕವಾಗಿರ್ತಕ್ಕಂಥ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆಯ ಮುಖಾಂತರ ಸೌತ್ ಏಷ್ಯನ್ ಮತ್ತೆ ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳು ಅಂದ್ರೆ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾದ ರಾಷ್ಟ್ರಗಳ ನಡುವೆ ಒಂದು ಸಹಯೋಗವನ್ನು ಬೆಳೆಸುವ ಉದ್ದೇಶದಿಂದ ಸೊ ಈ ಒಂದು ಕೇಂದ್ರವನ್ನು ಅಥವಾ ಈ ಒಂದು ಅಸೋಸಿಯೇಷನ್ ಅನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು ಜೂನ್ 6, 1997 ಜೂನ್ 6, 1997ರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಬ್ಯಾಂಕಾಕ್ ಡಿಕ್ಲರೇಷನ್ ಅಥವಾ ಬ್ಯಾಂಕಾಕ್ ಘೋಷಣೆಯ ಮುಖಾಂತರ ಸೊ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನಿಷಿಯಲಿ ಇದನ್ನು ನಾವು ಬಿಮ್ಸ್ಟೆಕ್ ಅಂತ ಕರಿತಿರ್ಲಿಲ್ಲ, ಇದನ್ನ ನಾವು ಬಿಸ್ಟೆಕ್ ಅಂತ ಕರಿತಾ ಇದ್ವಿ. ಏನು ಬಿಸ್ಟೆಕ್ ಅಂದ್ರೆ ಸೊ ಬಿ ಅಂದ್ರೆ ಬಾಂಗ್ಲಾದೇಶ್, ಐ ಅಂದ್ರೆ ಇಂಡಿಯಾ, ಎಸ್ ಅಂದ್ರೆ ಶ್ರೀಲಂಕಾ, ಟಿ ಅಂದ್ರೆ ಥೈಲ್ಯಾಂಡ್, ಸೊ ಇಸಿ ಅಂದ್ರೆ ಎಕನಾಮಿಕ್ ಕೋಆಪರೇಷನ್ ಅಥವಾ ಆರ್ಥಿಕ ಸಹಕಾರ ಅಂತ ಕರಿತಾ ಇದ್ವಿ. ಸೊ ಅದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ಸೊ ಈ ಗುಂಪಿಗೆ ಮ್ಯಾನ್ಮಾರ್ ಸೇರ್ಕೊಳ್ಳುತ್ತೆ. ಸೊ ಮ್ಯಾನ್ಮಾರ್ ಅನ್ನ ಸೇರಿಸಿಕೊಂಡ ನಂತರ ಇದಕ್ಕೆ ಬಿಮ್ಸ್ಟೆಕ್ ಅಂತ ಮರುನಾಮಕರಣ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸದಸ್ಯ ರಾಷ್ಟ್ರಗಳು ಮೆಂಬರ್ ಕಂಟ್ರೀಸ್ ಯಾರ್ಯಾರು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ದೀಸ್ ಕಂಟ್ರೀಸ್ ಆರ್ ಲೊಕೇಟೆಡ್ ಅರೌಂಡ್ ಬೇ ಆಫ್ ಬೆಂಗಾಲ್. ಸೊ ಈ ಎಲ್ಲ ರಾಷ್ಟ್ರಗಳು ಬೇ ಆಫ್ ಬೆಂಗಾಲ್
ಬೆಂಗಾಲ್ ಸುತ್ತಮುತ್ತಲಿರ್ತಕ್ಕಂಥ ರಾಷ್ಟ್ರಗಳನ್ನು ಸೊ ಈ ಒಂದು ಅಸೋಸಿಯೇಷನ್ಗೆ ಸೇರಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್, ಇದನ್ನು ಮಾಡಲಿಕ್ಕೆ ಯಾವ ಉದ್ದೇಶ ಇತ್ತು ಅಂತ ನಾವು ನೋಡೋದಾದರೆ ರೀಜನಲ್ ಕೋಆಪರೇಷನ್ ಅಂದರೆ ಸ್ಥಳೀಯವಾಗಿರ್ತಕ್ಕಂಥ ಸಹಕಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಯಾವ ಕ್ಷೇತ್ರಗಳಲ್ಲಿ ಅಂದರೆ ಟ್ರೇಡ್, ವ್ಯಾಪಾರ ಕ್ಷೇತ್ರ ಆಗಿರ್ಬೋದು, ಎನರ್ಜಿ, ಇಂಧನ. ಸೊ ನಾವು ಇವತ್ತೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ ಈ ಒಂದು ಬೆಂಗಳೂರಲ್ಲಿ ಮಾಡ್ತಾ ಇರ್ತಕ್ಕಂಥ ಎನರ್ಜಿ ಸೆಂಟರ್. ಸೊ ಈ ಒಂದು ಎನರ್ಜಿ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಸೊ ಅದನ್ನು ಸಾಕಾರಗೊಳಿಸಲಿಕ್ಕೆ ಈ ಒಂದು ಸೆಂಟರನ್ನು ಇಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸೊ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸಾರಿಗೆ ವ್ಯವಸ್ಥೆ, ಅದಾದಮೇಲೆ ಟೆಕ್ನಾಲಜಿ, ತಂತ್ರಜ್ಞಾನ, ಮತ್ತು ಇವನ್ ಟೂರಿಸಂ ಅಥವಾ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಬಿಮ್ಸ್ಟೆಕ್ ಅನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಇಟ್ ಎನ್ಹ್ಯಾನ್ಸಸ್ ದಿ ಕನೆಕ್ಟಿವಿಟಿ ಅಂಡ್ ಎಕನಾಮಿಕ್ ಇಂಟಿಗ್ರೇಷನ್ ಅಂದರೆ ಈ ಎಲ್ಲ ರಾಷ್ಟ್ರಗಳ ನಡುವೆ ಒಂದು ಸಂಪರ್ಕ ಮತ್ತು ಆರ್ಥಿಕ ಏಕೀಕರಣವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಸೊ ಈ ಒಂದು ಬಿಮ್ಸ್ಟೆಕ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ದೇ ಆಲ್ಸೋ ಅಡ್ರೆಸ್ ಶೇರ್ಡ್ ಚಾಲೆಂಜಸ್. ಏನಿದು ಶೇರ್ಡ್ ಚಾಲೆಂಜಸ್ ಅಂದರೆ ಎಲ್ಲ ರಾಷ್ಟ್ರಗಳ ನಡುವೆ ಇರ್ತಕ್ಕಂಥ ಕಾಮನ್ ಇಶ್ಯೂಸ್ ಏನಿರ್ತವೆ ಆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಇಶ್ಯೂಗಳನ್ನು ಅಥವಾ ಸಮಸ್ಯೆಗಳನ್ನು ಇಲ್ಲಿ ಕ್ಯುಮುಲೇಟಿವ್ ಆಗಿ ಅಂದರೆ ಒಟ್ಟಿಗೆ ಬಗೆಹರಿಸ್ತಕ್ಕಂಥ ಪ್ರಯತ್ನಗಳನ್ನು ಇಲ್ಲಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಾಮನ್ ಪ್ರಾಬ್ಲಮ್ಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ. ಡೆಫಿನೆಟ್ಲಿ ಸೊ ಇದು ಕೇವಲ ಭಾರತ ದೇಶದ್ದಲ್ಲ, ಇನ್ನೊಂದು ದೇಶದಲ್ಲ, ಇಡೀ ಜಗತ್ತಿನಲ್ಲೇ ಆಗ್ತಾ ಇರ್ತಕ್ಕಂಥ ಒಂದು ಇಶ್ಯೂ ಆಗಿರುತ್ತೆ. ಸೊ ಅದನ್ನು ನಾವು ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ರೀತಿಯ ಸಮಸ್ಯೆಗಳನ್ನು ಒಟ್ಟಿಗೆ ಸೇರಿ ಬಗೆಹರಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಆ್ಯಂಡ್ ಪಾವರ್ಟಿ ಎಲಿವಿಯೇಷನ್ ಅಥವಾ ಬಡತನ ನಿರ್ಮೂಲನೆಯಂತಹ ಸಾಮಾನ್ಯ ಸಮಸ್ಯೆಗಳ ವಿರುದ್ಧ ಸೊ ಒಟ್ಟಾಗಿ ಹೋರಾಡ್ತಕ್ಕಂಥ ಉದ್ದೇಶದಿಂದ ಬಿಮ್ಸ್ಟೆಕ್ ಅನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಪ್ರಿಯಾರಿಟಿ ಸೆಕ್ಟರ್ಸ್ ಯಾವುದು ಅಂದರೆ ಯಾವ ಕ್ಷೇತ್ರಗಳನ್ನು ಇವರು ಆದ್ಯತೆಯ ಮೇರೆಗೆ ಇಲ್ಲಿ ಕೇಂದ್ರೀಕರಿಸ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ದೇ ಹ್ಯಾವ್ ಟೇಕನ್ 14 ಪ್ರಿಯಾರಿಟಿ ಸೆಕ್ಟರ್ಸ್ ಅಂದರೆ 14 ಆದ್ಯತೆ ಕ್ಷೇತ್ರಗಳನ್ನು ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ. ಸೊ ಅದರಲ್ಲಿ ಮೊದಲನೇದನ್ನು ಟ್ರೇಡ್, ವ್ಯಾಪಾರ, ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ, ಎನರ್ಜಿ, ಇಂಧನ, ಟೆಕ್ನಾಲಜಿ, ತಂತ್ರಜ್ಞಾನ, ಫಿಶರೀಸ್, ಮೀನುಗಾರಿಕೆ. ಯಾಕಂದರೆ ಬೇ ಆಫ್ ಬೆಂಗಾಲ್ ಇರೋದ್ರಿಂದ ಮೀನುಗಾರಿಕೆ ಕೂಡ ಒಂದು ಕನ್ಸರ್ನ್ ಆಗಿರುತ್ತೆ. ಅಗ್ರಿಕಲ್ಚರ್, ಕೃಷಿ, ಮತ್ತು ಪಬ್ಲಿಕ್ ಹೆಲ್ತ್ ಅಥವಾ ಸಾರ್ವಜನಿಕ ಆರೋಗ್ಯ, ಇಷ್ಟೆಲ್ಲ ಕ್ಷೇತ್ರಗಳ ಮೇಲೆ ಇಲ್ಲಿ ಕೇಂದ್ರೀಕರಿಸ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈಚ್ ಮೆಂಬರ್ ಕಂಟ್ರಿಗೆ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಅನ್ನು ಕೊಟ್ಟಿರ್ತಾರೆ. ಅಂದರೆ ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಿಗೆ ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ಆದ್ಯತೆ ವಲಯವನ್ನು ಅವರು ಡೆಡಿಕೇಟ್ ಮಾಡಿರ್ತಾರೆ. ಸೊ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಡೆಡಿಕೇಟೆಡ್ ಸೆಕ್ಟರ್ ಯಾವುದಾಗಿರುತ್ತೆ ಅಂದರೆ ಸೆಕ್ಯೂರಿಟಿ, ಭದ್ರತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಕೌಂಟರ್ ಟೆರರಿಸಮ್ ಅಂದರೆ ಭಯೋತ್ಪಾದನೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಆ್ಯಂಡ್ ಎನರ್ಜಿ. ಸೊ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಬೆಂಗಳೂರಿನಲ್ಲಿ ಈ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ. ಸೊ ಈ ಎನರ್ಜಿ ಅಂತಕ್ಕಂಥದ್ದು ಅಥವಾ ಇಂಧನ ಕ್ಷೇತ್ರ ಅಂತಕ್ಕಂಥದ್ದು ಭಾರತ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಿಯಾರಿಟಿ ಸೆಕ್ಟರ್ ಆಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಕೇಂದ್ರ ಕಚೇರಿಯನ್ನು ನಾವು ಬಾಂಗ್ಲಾದೇಶದ ಢಾಕಾದಲ್ಲಿ ಇದರ ಸೆಕ್ರೆಟರಿಯೇಟ್ ಅಥವಾ ಕೇಂದ್ರ ಕಚೇರಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವಿಶ್ವದ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದು? ಸೊ ವಿಚ್ ಕಂಟ್ರಿ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನು ಅಂದರೆ ಸೊ ನಮ್ಮ ಭಾರತ ದೇಶ ಇವಾಗ ಒಂದು ಹೊಸ ಟಾರ್ಗೆಟನ್ನು ಸೆಟ್ ಮಾಡಿದೆ. ಆ ಟಾರ್ಗೆಟ್ ಏನು ಅಂದರೆ ಸೊ ಗ್ಲೋಬಲ್ ಮಿಲ್ಕ್ ಪ್ರೊಡಕ್ಷನ್ ಏಮ್ ಫಾರ್ 30 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಂದರೆ 300 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಂದರೆ ಭಾರತ ಜಾಗತಿಕ ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ಸೊ ನಾವಿವಾಗ 300 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಳಷ್ಟು ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ನಮಗೇನು ಇವಾಗ ಟಾರ್ಗೆಟನ್ನು ನಾವು ರೀಚ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕಿಂತ ಇನ್ನೂ ಹೆಚ್ಚಿನ ಟಾರ್ಗೆಟನ್ನು ತಲುಪಲಿಕ್ಕೆ ಒಂದು ಟಾರ್ಗೆಟನ್ನು ಇಲ್ಲಿ ಸೆಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆಸ್ ಆಫ್ ನೌ ಇಂಡಿಯಾ ಈಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್ ಅಥವಾ ವಿಶ್ವದ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಬಟ್ ವಿ ಹ್ಯಾವ್ ಅ ಟಾರ್ಗೆಟ್. ದ ಟಾರ್ಗೆಟ್ ಈಸ್ ಟು ಅಚೀವ್ 300 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ರೀಚ್ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶವಾಗಿರುತ್ತೆ. ಸೊ ಈ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸೊ ವಿ ಆರ್ ಕನ್ಸಿಡರಿಂಗ್ ನೆಕ್ಸ್ಟ್ 5 ಇಯರ್ಸ್ ಅಂದರೆ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಭಾರತ ದೇಶದಾದ್ಯಂತ ಉತ್ಪತ್ತಿ ಆಗ್ತಕ್ಕಂಥ ಹಾಲಿನ ಮೊತ್ತ 300 ಮಿಲಿಯನ್ ಮೆಟ್ರಿಕ್ ಟನ್ಸ್ಗಳಿಗೆ ಇನ್ಕ್ರೀಸ್ ಮಾಡ್ತಕ್ಕಂಥ ಗುರಿ ಆಗಿರುತ್ತೆ. ಆಸ್ ಆಫ್ ನಾವು ಪ್ರಸ್ತುತವಾಗಿ ನಾವೆಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ 239 ಮಿಲಿಯನ್ ಮೆಟ್ರಿಕ್
ಟನ್ಸ್ಗಳಷ್ಟು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ 300 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೆ ಏರಿಕೆ ಮಾಡ್ತಕ್ಕಂಥದ್ದು ಸೊ ಈಗ ಇಟ್ಕೊಂಡಿರ್ತಕ್ಕಂಥ ಒಂದು ಗುರಿ ಆಗಿರುತ್ತೆ. ನಾವು ವಾಟ್ ಇಸ್ ದ ಕರೆಂಟ್ ಸ್ಟೇಟಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಭಾರತ ದೇಶದಲ್ಲಿ ಇಯರ್ ಆನ್ ಇಯರ್ ಅಂದರೆ ವರ್ಷದಿಂದ ವರ್ಷಕ್ಕೆ ಮಿಲ್ಕ್ ಪ್ರೊಡಕ್ಷನ್ ಅಥವಾ ಹಾಲಿನ ಉತ್ಪಾದನೆ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ಕ್ರೀಸ್ಡ್ ಬೈ 63.5% ಸಿನ್ಸ್ ದಿ ಲಾಂಚ್ ಆಫ್ ರಾಷ್ಟ್ರೀಯ ಗೋಕುಲ್ ಮಿಷನ್ ಇನ್ 2014. ಸೊ 2014ರಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಒಂದು ಗೋಕುಲ್ ಮಿಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಗೋಕುಲ್ ಮಿಷನ್ ಅನ್ನು ಸ್ಟಾರ್ಟ್ ಮಾಡಿದ ನಂತರ ನಮ್ಮ ಭಾರತ ದೇಶದಲ್ಲಿ 63.5% ಆಫ್ ದಿ ಮಿಲ್ಕ್ ಪ್ರೊಡಕ್ಷನ್ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಟಾರ್ಗೆಟ್ ಅನ್ನು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇನೆ. ಬೈ 2030 ಅಂದರೆ ಮುಂದಿನ 5 ವರ್ಷಗಳಲ್ಲಿ ಅಂದರೆ ಸೊ ಬೈ 2030 ಇದನ್ನು ನಾವು 300 ಮಿಲಿಯನ್ ಮೆಟ್ರಿಕ್ ಟನ್ಗಳಿಗೆ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ. ಸೊ ಇವಾಗ ಪ್ರೊಜೆಕ್ಟೆಡ್ ಗ್ರೋತ್ ಎಷ್ಟು ಅಂದರೆ 15% ಇನ್ ನೆಕ್ಸ್ಟ್ 3 ಇಯರ್ಸ್, ಅಂದರೆ ಮುಂದಿನ 3 ವರ್ಷಗಳಲ್ಲಿ 15% ನಾವು ಹೆಚ್ಚು ಮಾಡ್ತಕ್ಕಂಥ ಒಂದು ಶಾರ್ಟ್ ಟಾರ್ಗೆಟ್ ಅನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2014, 2014ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಡೆವಲಪ್ಮೆಂಟ್ ಅಂಡ್ ಕನ್ಸರ್ವೇಷನ್ ಆಫ್ ಇಂಡಿಜಿನಸ್ ಕ್ಯಾಟಲ್ ಬ್ರೀಡ್ಸ್, ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಜಾನುವಾರುಗಳನ್ನ ಅದರ ತಳಿಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಮತ್ತು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಸೊ ಸ್ಥಳೀಯವಾಗಿರ್ತಕ್ಕಂಥ ಜಾನುವಾರುಗಳ ಪ್ರಾಮುಖ್ಯತೆ ಏನು ಅಂದ್ರೆ, ಸೊ ಯಾವಾಗ ಒಂದು ಜಾನುವಾರು ಅಥವಾ ಯಾವುದೇ ಒಂದು ಬಯೋಡೈವರ್ಸಿಟಿ ಅದು ಸ್ಥಳೀಯವಾಗಿರುತ್ತೆ, ಸೊ ಅದು ಆ ಒಂದು ಎನ್ವೈರನ್ಮೆಂಟ್ಗೆ ಅಥವಾ ಅಟ್ಮಾಸ್ಫಿಯರ್ಗೆ ಅಡಾಪ್ಟ್ ಆಗಿರುತ್ತೆ. ಸೊ ಅದಕ್ಕೆ ಬರ್ತಕ್ಕಂಥ ಕಾಯಿಲೆಗಳು ಬಹಳ ಕಡಿಮೆ ಇರೋದ್ರಿಂದ ಸೊ ಅದರ ಪ್ರೊಡಕ್ಟಿವಿಟಿಯನ್ನು ನಾವು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ನಲ್ಲಿ ಈ ಒಂದು ಇಂಡಿಜಿನಸ್ ಬ್ರೀಡ್ಸ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದರ ಜೊತೆಗೆ ಜೆನೆಟಿಕ್ ಅಪ್ಗ್ರೇಡೇಷನ್ ಆಫ್ ದಿ ಬೊವೈನ್ ಪಾಪ್ಯುಲೇಷನ್, ಅಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಗೋವಿನ ಸಂಖ್ಯೆ ಏನಿದೆ ಅಥವಾ ಅದರ ಪಾಪ್ಯುಲೇಷನ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅನುವಂಶೀಯ ಉನ್ನತೀಕರಣ ಅಂದರೆ ಸೊ ಇದರ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಬ್ರೀಡ್ಗಳ ಜೊತೆಗೆ ಸೊ ಈ ಒಂದು ಸ್ಪೆಷಲ್ ಬ್ರೀಡ್ಸ್ ಅಥವಾ ಹೆಚ್ಚಿನ ಹಾಲನ್ನು ಉತ್ಪತ್ತಿ ಮಾಡ್ತಕ್ಕಂಥ ಆ ಒಂದು ತಳಿಗಳನ್ನು ಇಂಟ್ರಡ್ಯೂಸ್ ಮಾಡ್ತಕ್ಕಂಥದ್ದು ಅಥವಾ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನು ಕೂಡ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಎನ್ಹಾನ್ಸಿಂಗ್ ಮಿಲ್ಕ್ ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಟಿವಿಟಿ ಸಸ್ಟೈನಬಲಿ ಅಂದರೆ ಹಾಲಿನ ಉತ್ಪಾದನೆ ಮತ್ತು ಉತ್ಪಾದನೆ ಅಂದರೆ ನಾವು ಎಷ್ಟು ಟೋಟಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ, ಉತ್ಪಾದಕತೆ ಅಂದರೆ ಸೊ ವಿತ್ ಇನ್ ಅ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಅಥವಾ ಯಾವ ರಿಸೋರ್ಸಸ್ ಇದ್ದಾವೆ ಆ ರಿಸೋರ್ಸಸ್ ಅಲ್ಲಿ ನಾವು ಈಗ ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಅಷ್ಟೇ ರಿಸೋರ್ಸ್ಗಳಲ್ಲಿ ಇನ್ನೂ ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಪ್ರೊಡಕ್ಟಿವಿಟಿ ಅಂತ ಹೇಳ್ತೇವೆ. ಸೊ ಉತ್ಪಾದನೆ ಆಗಿರ್ಬೋದು ಅಥವಾ ಉತ್ಪಾದಕತೆ ಆಗಿರ್ಬೋದು, ಎರಡನ್ನೂ ಕೂಡ ಸುಸ್ಥಿರವಾಗಿ ಹೆಚ್ಚು ಮಾಡ್ತಕ್ಕಂಥ ಗುರಿಯನ್ನು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ವರ್ಕ್ ಫೋರ್ಸ್ ಅಥವಾ ಕಾರ್ಯಪಡೆಯನ್ನು ನಾವು ನೋಡೋದಾದ್ರೆ ಅರೌಂಡ್ 10 crore ಪೀಪಲ್ ಇನ್ ಇಂಡಿಯಾ ಆರ್ ಎಂಗೇಜ್ಡ್ ಇನ್ ಮಿಲ್ಕ್ ಪ್ರೊಡಕ್ಷನ್. ಸೊ ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು 10 ಕೋಟಿ ಜನರು ಈ ಒಂದು ಹಾಲಿನ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥದ್ದು, ಅಂದರೆ ಪಶು ಸಂಗೋಪನೆಯಲ್ಲಿ ತೊಡಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದರೆ, ಔಟ್ ಆಫ್ 10 crore ಪೀಪಲ್ 75% ಆಫ್ ದೆಮ್ ಆರ್ ವಿಮೆನ್. ಸೊ 75% ಮಹಿಳೆಯರೇ ಇದರಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ಈ ಒಂದು ರೂರಲ್ ವಿಮೆನ್ ಅಥವಾ ಗ್ರಾಮೀಣ ಮಹಿಳೆಯರ ಎಂಪವರ್ಮೆಂಟ್ ಅಥವಾ ಸಬಲೀಕರಣ ಕೂಡ ಸೊ ಈ ಒಂದು ರಾಷ್ಟ್ರೀಯ ಗೋಕುಲ್ ಮಿಷನ್ ಅಥವಾ ಈವನ್ ವಿತ್ ದಿಸ್ ಪರ್ಟಿಕ್ಯುಲರ್ ಸೆಕ್ಟರ್ ಸೊ ವಿಮೆನ್ ಪಾರ್ಟಿಸಿಪೇಷನ್ ಅಂತಕ್ಕಂಥದ್ದು ಬಹಳ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪರ್ ಕ್ಯಾಪಿಟಾ ಮಿಲ್ಕ್ ಕನ್ಸಂಪ್ಷನ್, ಸೊ ನಮ್ಮ ಭಾರತ ದೇಶದಲ್ಲಿ ತಲಾ ಹಾಲಿನ ಬಳಕೆ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 471 ಗ್ರಾಮ್ಸ್, ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಭಾರತ ದೇಶದಲ್ಲಿ 471 ಗ್ರಾಮ್ಸ್ ಅಷ್ಟು ಮಿಲ್ಕ್ ಅನ್ನ ಪರ್ ಕ್ಯಾಪಿಟಾ ಆಗಿ ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಭೂಮಿಯ ಅತ್ಯಂತ ಹಳೆಯ ಉಲ್ಕಾಶಿಲೆ ಘರ್ಷಣೆಯ ಕಂದಕವು ಎಲ್ಲಿ ಪತ್ತೆಯಾಗಿದೆ? ಸೊ ವೇರ್ ವಾಸ್ ಅರ್ತ್ಸ್ ಓಲ್ಡೆಸ್ಟ್ ನೋನ್ ಮೀಟಿಯೋರೈಟ್ ಇಂಪ್ಯಾಕ್ಟ್ ಕ್ರೇಟರ್ ಡಿಸ್ಕವರ್ಡ್? ಸೊ ಇಂಪ್ಯಾಕ್ಟ್ ಕ್ರೇಟರ್ ಅಂದರೆ ಏನು? ಸೊ ಈ ಒಂದು ಮೀಟಿಯೋರೈಟ್ಗಳು ಬಂದು ಭೂಮಿಗೆ ಅಪ್ಪಳಿಸಿದಾಗ ಸೊ ಅಪ್ಪಳಿಸಿರ್ತಕ್ಕಂಥ ಜಾಗದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಹಳ್ಳ, ಅದನ್ನು ನಾವು ಕ್ರೇಟರ್ ಅಥವಾ ಕಂದಕ ಅಂತ ಹೇಳ್ತೇವೆ. ಸೊ ಈ ರೀತಿಯ ಬೃಹತ್ ಆಗಿರ್ತಕ್ಕಂಥ ಒಂದು ಕಂದಕವನ್ನು ಇತ್ತೀಚೆಗೆ ಪತ್ತೆ ಮಾಡಿದ್ದಾರೆ. ಸೊ ಅದನ್ನು ಎಲ್ಲಿ ಪತ್ತೆ ಮಾಡಿ
ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ ಆಸ್ಟ್ರೇಲಿಯಾ ಅಥವಾ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಇದನ್ನ ಪತ್ತೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕ್ರೇಟರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಿಲ್ಬಾರಾ ಕ್ರೇಟರ್ ಅಂತ ಹೇಳ್ತೇವೆ. ಸೊ ಇದು ಪ್ರಸ್ತುತವಾಗಿ ಒಂದು ಮೀಟಿಯೋರೈಟ್ ಹಿಟ್ ಆದಾಗ ಸೊ ಅಲ್ಲಿ ಆಗಿರ್ತಕ್ಕಂಥ ಒಂದು ಕಂದಕ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅಥವಾ ಪ್ರಪಂಚದಲ್ಲಿಯೇ ಬೃಹತ್ ಆಗಿರ್ತಕ್ಕಂಥ ಒಂದು ಕಂದಕವಾಗಿರುತ್ತೆ. ಸೊ ವಿಜ್ಞಾನಿಗಳು ದೇ ಹ್ಯಾವ್ ಡಿಸ್ಕವರ್ಡ್ ಅರ್ತ್ಸ್ ಓಲ್ಡೆಸ್ಟ್ ನೋನ್ ಮೆಟಿಯೋರೈಟ್. ಸೊ ಇದು ಓಲ್ಡೆಸ್ಟ್, ನಾಟ್ ಬಿಗ್ಗೆಸ್ಟ್, ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ಒಂದು ಇಂಪ್ಯಾಕ್ಟ್ ಕ್ರೇಟರ್ ಅನ್ನ ಈಗ ಡಿಸ್ಕವರ್ ಮಾಡಿರ್ತಾರೆ. ಸೊ ಈ ಒಂದು ಇಂಪ್ಯಾಕ್ಟ್ ಕ್ರೇಟರ್ ಅನ್ನ ನಾವು ಪಿಲ್ಬರಾ ರೀಜನ್ ಆಫ್ ವೆಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಪಶ್ಚಿಮ ಆಸ್ಟ್ರೇಲಿಯಾದ ಪಿಲ್ಬರಾ ಪ್ರದೇಶದಲ್ಲಿ ಭೂಮಿಯ ಅತ್ಯಂತ ಹಳೆಯ, ಅತ್ಯಂತ ದೊಡ್ಡದಲ್ಲ, ಸೊ ಐ ರಿಪೀಟ್ ಅಗೇನ್, ಭೂಮಿಯ ಅತ್ಯಂತ ಹಳೆಯ ಉಲ್ಕಾಶಿಲೆ ಘರ್ಷಣೆಯ ಒಂದು ಕಂದಕವನ್ನ ಪತ್ತೆ ಹಚ್ಚಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಂದಕ, ವೈ ಆರ್ ವಿ ಟೆಲ್ಲಿಂಗ್ ದಿಸ್ ಈಸ್ ವೆರಿ ಓಲ್ಡೆಸ್ಟ್ ಅಂತ ನಾವೇನಕ್ಕೆ ಹೇಳ್ತಾ ಇದ್ದೀವಿ ಅಂದ್ರೆ ಇಟ್ ಡೇಟ್ಸ್ ಬ್ಯಾಕ್ ಅಪ್ರಾಕ್ಸಿಮೇಟ್ಲಿ 3.5 ಬಿಲಿಯನ್ ಇಯರ್ಸ್ and making it oldest known impact crater over billion years. ಅಂದ್ರೆ ಸೊ 3.5 ಬಿಲಿಯನ್ ವರ್ಷಗಳ ಹಿಂದೆ ಈ ಒಂದು ಕಂದಕ ಅಥವಾ ಈ ಒಂದು ಮೀಟಿಯೋರಾಯ್ಡ್ ಹಿಟ್ ಆಗಿದೆ ಅಂತ ಈಗ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕ್ರೇಟರ್ ಅನ್ನ ಒನ್ ಆಫ್ ದಿ ಓಲ್ಡೆಸ್ಟ್ ಅಥವಾ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಕಂದಕ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಲೊಕೇಶನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇದನ್ನು ನಾವು ಪಿಲ್ಬರಾ ಕ್ರೆಟಾನ್ ರೀಜನ್ ನೋನ್ ಫಾರ್ ಇಟ್ಸ್ ಏನ್ಷಿಯಂಟ್ ರಾಕ್ ಫಾರ್ಮೇಶನ್, ಅಂದ್ರೆ ಈ ಪ್ರಾಚೀನ ಶಿಲಾ ರಚನೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಆಸ್ಟ್ರೇಲಿಯಾದ ಒಂದು ಪಿಲ್ಟಾರಾ ಕ್ರೇಟರ್ ನಲ್ಲಿ ಸೊ ಇದು ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ಪಿಲ್ಬಾರಾ ಕ್ರೇಟರ್ ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಿದರ ಸಿಗ್ನಿಫಿಕೆನ್ಸ್, ಇದರ ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಇಟ್ ಪ್ರೊವೈಡ್ಸ್ ಇನ್ಸೈಟ್ಸ್ ಇಂಟು ಅರ್ತ್ಸ್ ಅರ್ಲಿ ಹಿಸ್ಟ್ರಿ, ಅಂದ್ರೆ ಭೂಮಿಯ ಒಂದು ಪ್ರಾಚೀನವಾಗಿರ್ತಕ್ಕಂಥ ಇತಿಹಾಸವನ್ನ ನಾವು ಕಂಡುಹಿಡಿಯಬಹುದಾಗಿರುತ್ತೆ. ಅಂಡ್ ಕ್ರಸ್ಟ್ ಫಾರ್ಮೇಶನ್ ಅಂಡ್ ದಿ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಅಂಡ್ ದಟ್ ಮೇ ಹ್ಯಾವ್ ಸಪೋರ್ಟೆಡ್ ದಿ ಆರಿಜಿನ್ ಆಫ್ ಲೈಫ್ ಆನ್ ಅರ್ತ್, ಅಂದ್ರೆ ನಮ್ಮ ಭೂಮಿಯ ಒಂದು ತೊಗಟೆ ಅಂದರೆ ಕ್ರಸ್ಟ್ ಹೇಗೆ ಫಾರ್ಮೇಷನ್ ಆಯಿತು ಅಥವಾ ಭೂಮಿಯ ಮೇಲೆ ಯಾವ ರೀತಿ ಜೀವಿಗಳು ಉಗಮವಾಯಿತು, ಸೊ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಈ ಒಂದು ಕ್ರೇಟರ್ನ ಮುಖಾಂತರ ತಿಳಿದುಕೊಳ್ಬೋದಾಗಿರುತ್ತೆ. ಬಿಕಾಸ್ ಇಟ್ ಒನ್ ಆಫ್ ದಿ ಓಲ್ಡೆಸ್ಟ್ ಆಗಿರೋದ್ರಿಂದ ಸೊ ಆ ಒಂದು ಬ್ಯಾಕ್ ಡೇಟಲ್ಲಿ ಯಾವ ರೀತಿ ಭೂಮಿ ಇತ್ತು ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಕ್ರೇಟರನ್ನು ಇನ್ವೆಸ್ಟಿಗೇಟ್ ಮಾಡುವ ಮುಖಾಂತರ ಅಥವಾ ರಿಸರ್ಚ್ ಮಾಡುವ ಮುಖಾಂತರ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಯಾವ ಎರಡು ನದಿಗಳು ಚಿನ್ನದ ಲಂಗೂರ್ಗಳ ಆವಾಸ ಸ್ಥಾನದ ಗಡಿಗಳನ್ನು ಗುರುತಿಸುತ್ತವೆ? ಸೊ ವಿಚ್ ಟೂ ರಿವರ್ಸ್ ಮಾರ್ಕ್ ಹ್ಯಾಬಿಟ್ಯಾಟ್ ಬೌಂಡ್ರೀಸ್ ಆಫ್ ಗೋಲ್ಡನ್ ಲಂಗೂರ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪ್ರಾಣಿ, ಅದನ್ನು ಗೋಲ್ಡನ್ ಲಂಗೂರ್ ಅಂತ ಹೇಳ್ತೇವೆ. ಸೊ ಅದು ನಮ್ಮ ಭಾರತ ದೇಶದಲ್ಲಿ ಯಾವ ಎರಡು ಆವಾಸ ಸ್ಥಾನಗಳ ಗಡಿಯಲ್ಲಿ ಇದು ಕಂಡು ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಕೋಶ್ ಮತ್ತೆ ಬೇಕಿ ಅಂತ ಹೇಳ್ತೇವೆ. ಏನಿದು ಸಂಕೋಶ್ ಮತ್ತೆ ಬೇಕಿ ಮತ್ತೆ ಈ ಲಂಗೂರ್ ಮತ್ತೆ ಯಾಕೆ ಸುದ್ದಿಯಲ್ಲಿದೆ, ಸೊ ಇವೆಲ್ಲ ಪಾಯಿಂಟ್ಸ್ ಅನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ದ ವೆರಿ ಫಸ್ಟ್ ಪಾಯಿಂಟ್ ಇಸ್ ವೈ ದಿಸ್ ಇಸ್ ಎ ನ್ಯೂಸ್. ದ ರೀಸನ್ ಇಸ್ ಸೇವಿಂಗ್ ದ ಗೋಲ್ಡನ್ ಲಂಗೂರ್. ಸೊ ಈ ಒಂದು ಗೋಲ್ಡನ್ ಲಂಗೂರ್ಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಈಗ ಇಂಡೋ ಭೂತಾನ್ ಎಂಡವೇರ್ ಅಂದ್ರೆ ಭಾರತ ಮತ್ತು ಭೂತಾನ್ ಈಗ ಜಂಟಿಯಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಯತ್ನದ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಗೋಲ್ಡನ್ ಲಂಗೂರ್ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಸ್ಟಡಿ ಮಾಡೋದಾದ್ರೆ ಸೊ ಇದರ ಸೈಂಟಿಫಿಕ್ ನೇಮ್ ಅಥವಾ ವೈಜ್ಞಾನಿಕ ಹೆಸರು ಟ್ಯಾಕಿಪಿಥಿಕಸ್ ಗೀ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಭೂತಾನ್ ಮತ್ತು ಇಂಡಿಯಾದಲ್ಲಿ ಕಂಡು ಬರುತ್ತೆ. ಆಬ್ವಿಯಸ್ಲಿ ಸೊ ಭೂತಾನ್ ಮತ್ತೆ ಇಂಡಿಯಾದಲ್ಲಿ ಕಂಡು ಬರುವ ಕಾರಣದಿಂದ ಇಂಡೋ ಬರ್ಮನ್ ಎಂಡವೇರ್ ಈಗ ಇದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಫಾರೆಸ್ಟೆಡ್ ಹ್ಯಾಬಿಟ್ಯಾಟ್ ಅಂದರೆ ಅರಣ್ಯಗಳಲ್ಲಿ ತನ್ನ ಆವಾಸ ಸ್ಥಾನವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಡಯಟ್ ಹರ್ಬಿವೋರ್ ಆಗಿರುತ್ತೆ, ಅಂದರೆ ಇದೊಂದು ಸಸ್ಯಾಹಾರಿ ಪ್ರಾಣಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ವಿಶೇಷ ಗುಣ ಏನು ಅಂದರೆ ವೆರಿ ಸೀಕ್ರೆಟಿವ್ ಕ್ರಿಯೇಚರ್, ಅಂದರೆ ತುಂಬ ರಹಸ್ಯವಾಗಿ ಬದುಕ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ IUCN ಪ್ರಕಾರ ಇದು ಎಂಡೇಂಜರ್ಡ್ ಆಗಿರುತ್ತೆ, ಅಂದರೆ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಲಂಗೂರ್ ಆಗಿರುತ್ತೆ. ಸೊ ಈ
ಒಂದು ಕಾರಣದಿಂದ ಇಂಡಿಯಾ ಮತ್ತು ಭೂತಾನ್ ಇದನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಎಫರ್ಟ್ಗಳನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಲಂಗೂರನ್ನು ನಾವೇನಂತ ಕರಿತೀವಿ ಅಂದರೆ ಗೋಲ್ಡನ್ ಲಂಗೂರ್ ಅಂತ ಕರಿತೇವೆ. ಇಟ್ ಈಸ್ ಅ ರೇರ್ ಅಂಡ್ ಸ್ಟ್ರೈಕಿಂಗ್ ಪ್ರೈಮೇಟ್ ಫೌಂಡ್ ಓನ್ಲಿ ಇನ್ ವೆಸ್ಟರ್ನ್ ಅಸ್ಸಾಂ. ಸೊ ನಮ್ಮ ಭಾರತ ದೇಶದ ವೆಸ್ಟರ್ನ್ ಅಸ್ಸಾಂ ಅಥವಾ ಪಶ್ಚಿಮ ಅಸ್ಸಾಂನಲ್ಲಿ ಮಾತ್ರ ಕಂಡು ಬರುತ್ತೆ ಅಂಡ್ ಸದರ್ನ್ ಭೂತಾನಲ್ಲಿ ಮಾತ್ರ ಕಂಡು ಬರುತ್ತೆ. ಸೊ ಇದು ಎರಡು ರಿವರ್ಗಳ ಮಧ್ಯೆ ಕಂಡು ಬರುತ್ತೆ. ಒಂದನ್ನ ಸಾಕೋಶ್ ಅಂತ ಕರಿತೇವೆ, ಇನ್ನೊಂದನ್ನ ಬೇಕಿ ಅಂತ ಕರಿತೇವೆ. ಸೊ ಸಂಕೋಶ್ ಮತ್ತೆ ಬೇಕಿ ರಿವರ್ಗಳ ನಡುವೆ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಕನ್ಸರ್ವೇಷನ್ ಇಸ್ ಫ್ರಮ್ ಇಂಡಿಯಾ ಮತ್ತೆ ಭೂತಾನ್ ಈಗ ಒಂದು ಜಾಯಿಂಟ್ ಫೋರ್ಸಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಜಂಟಿಯಾಗಿ ಒಂದು ಕೊಲಾಬರೇಟಿವ್ ಎಫರ್ಟ್ಸ್ ಗಳನ್ನ ಇಲ್ಲಿ ಭಾರತ ಮತ್ತು ಭೂತಾನ್ ಇನಿಷಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಥ್ರೆಟ್ಸ್ ಏನು, ಯಾವ ಕಾರಣದಿಂದ ಇದು ಸಾಯ್ತಾ ಇದೆ ಅಥವಾ ಇದು ಎಂಡೇಂಜರ್ಡ್ ಆಗಿದೆ ಅಂತ ನಾವು ನೋಡೋದಾದ್ರೆ ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್ ಅಂದ್ರೆ ನಾವು ಡಿಫಾರೆಸ್ಟೇಷನ್ ಅಥವಾ ಅರಣ್ಯ ನಾಶ ಮಾಡುತ್ತಿರುವ ಕಾರಣದಿಂದ ಇದರ ಆವಾಸ ಸ್ಥಾನದಲ್ಲಿ ಆಗ್ತಾ ಇರ್ತಕ್ಕಂಥ ನಷ್ಟ, ರೋಡ್ ಆಕ್ಸಿಡೆಂಟ್ಸ್ ರಸ್ತೆ ಅಪಘಾತಗಳಿಂದ ಮತ್ತೆ ಎಲೆಕ್ಟ್ರಿಕ್ಯೂಷನ್ ಅಂದ್ರೆ ಈ ವಿದ್ಯುತ್ ತಂತಿಗಳಿಗೆ ಸಿಕ್ಕಾಕೊಂಡು ಸಾಯ್ತಿರುವ ಕಾರಣದಿಂದ ಇದರ ಪಾಪ್ಯುಲೇಷನ್ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸರಿಸುಮಾರು ಇವಾಗ ಇದೆಷ್ಟು ಹೌ ಮೆನಿ ಆನಿಮಲ್ಸ್ ಲೆಫ್ಟ್ ಓವರ್ ಅಂದ್ರೆ 7,000 ಇಂಡಿವಿಜುವಲ್ಸ್ ಮಾತ್ರ ವೈಲ್ಡ್ ಅಲ್ಲಿ ಇರುತ್ತೆ. ಅಂದ್ರೆ ವನ್ಯದಲ್ಲಿ 7,000 ಗೋಲ್ಡನ್ ಲಂಗೂರುಗಳನ್ನು ನಾವು ಮಾತ್ರ ನೋಡ್ಬೋದಾಗಿರುತ್ತೆ. ಸೊ ಇದು ಹೈ ರಿಸ್ಕ್ ಆಫ್ ಎಕ್ಸ್ಟಿಂಕ್ಷನ್ ಅಂದ್ರೆ ನಶಿಸಿ ಹೋಗ್ತಕ್ಕಂಥ ಎಲ್ಲಾ ಅಪಾಯಗಳನ್ನ ಹೊಂದಿರತಕ್ಕಂಥ ಒಂದು ಪ್ರಾಣಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಬ್ಯೂಟಿಫುಲ್ ಗೋಲ್ಡನ್ ಕೋಟ್ ಅಂದ್ರೆ ಅದರ ಮೈ ಮೇಲೆ ಇರ್ತಕ್ಕಂಥ ಒಂದು ಫರ್ ಏನಿರುತ್ತೆ ಸೊ ಅದು ಚಿನ್ನದ ಲೇಪನ ಮಾಡಿದಂತೆ ಇರುವ ಕಾರಣದಿಂದ ಸೊ ಇದಕ್ಕೆ ಗೋಲ್ಡನ್ ಲಂಗೂರ್ ಅಂತ ಹೆಸರಿಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆಸ್ ವಿ ಆಲ್ ನೋ IUCN ಪ್ರಕಾರ ಇದು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಪ್ರಕಾರ ಇದನ್ನ ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರಲ್ಲಿ ಪ್ರೊಟೆಕ್ಟ್ ಮಾಡಲಾಗ್ತಾ ಇದೆ. ಸೊ ಸ್ಕೆಡ್ಯೂಲ್ 1 ಅಂದ್ರೆ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನ ಹೊಂದಿರತಕ್ಕಂಥ ಪ್ರಾಣಿಗಳಲ್ಲಿ ಸೊ ಇದು ಕೂಡ ಒಂದಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಸಂಸ್ಥೆಯು ರಾಷ್ಟ್ರೀಯ ಕಾರ್ಯಪಡೆಯನ್ನು ರಚಿಸಿತು? ವಿಚ್ ಇನ್ಸ್ಟಿಟ್ಯೂಷನ್ ಫಾರ್ಮ್ಡ್ ಅ ನ್ಯಾಷನಲ್ ಟಾಸ್ಕ್ ಫೋರ್ಸ್ to address the mental health concerns of students in higher educational institutions? ಅಂದರೆ ನಮ್ಮ ಭಾರತ ದೇಶದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಮೆಂಟಲ್ ಹೆಲ್ತ್ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯದ ಕಳವಳಗಳೇನಿರುತ್ತೆ ಸೊ ಇದರ ಬಗ್ಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನ ಈಗ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ಒಂದು ಟಾಸ್ಕ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಸುಪ್ರೀಂ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ವತಿಯಿಂದ ಸೊ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಏನ್ ಪರ್ಪಸ್ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಥವಾ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ. ಸೊ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅಂತ ಕರಿತೇವೆ. ಅದು ಕೂಡ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ನಾಟ್ ಆನ್ ದಿ ಲೋವರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಮೆಂಟಲ್ ಹೆಲ್ತ್ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ಅಥವಾ ರಾಷ್ಟ್ರೀಯ ಕಾರ್ಯಪಡೆಯನ್ನ ರಚಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಆಫ್ ದಿ ರೆಕರಿಂಗ್ ಕೇಸಸ್ ಆಫ್ ಸ್ಟೂಡೆಂಟ್ ಸೂಯಿಸೈಡ್ಸ್ ಅಂದ್ರೆ ಈ ವಿದ್ಯಾರ್ಥಿಗಳ ಆತ್ಮಹತ್ಯೆ ಅಂತಕ್ಕಂಥದ್ದು ಸೊ ಪುನಃ ಹೆಚ್ಚಿನ ಸುದ್ದಿ ಆಗ್ತಾ ಇರ್ತಕ್ಕಂಥದ್ದು ಸೊ ಈ ಒಂದು ಸ್ಟಡಿಗೆ ಇರ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೊ ಇನ್ಅಡಿಕ್ವೆಸಿ ಆಫ್ ಎಕ್ಸಿಸ್ಟಿಂಗ್ ಲೀಗಲ್ ಅಂಡ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ ವರ್ಕ್ ಅಂದ್ರೆ ಪ್ರಸ್ತುತವಾಗಿ ಯಾವುದೇ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇದನ್ನ ಪರಿಣಾಮಕಾರಿಯಾಗಿ ತಡಿಲಿಕ್ಕೆ ಯಾವುದೇ ಕಾನೂನುಗಳಾಗ್ಲಿ ಅಥವಾ ಯಾವುದೇ ಸಾಂಸ್ಥಿಕ ಚೌಕಟ್ಟುಗಳು ಇಲ್ಲದೆ ಇರುವ ಕಾರಣದಿಂದ ಸೊ ಅದನ್ನೆಲ್ಲ ಅಧ್ಯಯನ ಮಾಡುವ ಉದ್ದೇಶದಿಂದ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಕಾಂಪೋಸಿಷನ್ ಅಂದ್ರೆ ಇದರ ಸಂಯೋಜನೆ ಹೇಗಿರುತ್ತೆ, ಈ ಟಾಸ್ಕ್ ಫೋರ್ಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಇದರಲ್ಲಿ ನಾವು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಇಲ್ಲಿ ಇದರ ಮುಖ್ಯಸ್ಥ
ಆಯುಕ್ತರನ್ನಾಗಿ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೆ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ ರವೀಂದ್ರ ಭಟ್ ರವರನ್ನ ಇದಕ್ಕೆ ಅಧ್ಯಕ್ಷ ಸ್ಥಾನದಲ್ಲಿ ಇವರನ್ನ ಇರಿಸಿರ್ತಾರೆ. ಅದ್ರ ಜೊತೆಗೆ ಇವರಿಗೆ ಹೆಲ್ಪ್ ಮಾಡಲಿಕ್ಕೆ ಸೆಕ್ರೆಟರೀಸ್ ಫ್ರಮ್ ಹೈಯರ್ ಎಜುಕೇಶನ್, ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಮತ್ತೆ ಲೀಗಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ಸ್ ಮತ್ತೆ ಈ ಅಲಾಂಗ್ ವಿತ್ ಎಕ್ಸ್ಪರ್ಟ್ಸ್ ಇನ್ ಸೈಕಿಯಾಟ್ರಿ, ಸೈಕಾಲಜಿ ಮತ್ತೆ ಎಜುಕೇಶನ್, ಸೊ ಇವರೆಲ್ಲರನ್ನ ಕೂಡ ಈ ಒಂದು ಟಾಸ್ಕ್ ಫೋರ್ಸ್ ಅಲ್ಲಿ ಇವರಿಗೆ ಸಪೋರ್ಟ್ ಮಾಡಲಿಕ್ಕೆ ಸೊ ಮೆಂಬರ್ಸ್ ಆಗಿ ಆಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ದಿ ಮ್ಯಾಂಡೇಟ್? ಇವರ ಕೆಲಸ ಏನು ಅಂದ್ರೆ ಐಡೆಂಟಿಫೈ ದಿ ಪ್ರಿಡಾಮಿನೆಂಟ್ ಕಾಸ್ ಆಫ್ ಲೀಡಿಂಗ್ ಟು ಸ್ಟೂಡೆಂಟ್ ಸೂಸೈಡ್ಸ್, ಅಂದ್ರೆ ವಿದ್ಯಾರ್ಥಿಗಳ ಆತ್ಮಹತ್ಯೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಏನಿರ್ಬೋದು ಅನ್ನೋದನ್ನ ಪತ್ತೆ ಹಚ್ಚತಕ್ಕಂಥದ್ದು. ಅದ್ರ ಜೊತೆಗೆ ಅನಲೈಸ್ ಎಕ್ಸಿಸ್ಟಿಂಗ್ ರೆಗ್ಯುಲೇಷನ್ಸ್ ಅಂಡ್ ರೆಕಮೆಂಡ್ ಮೆಜರ್ಸ್ ಟು ಸ್ಟ್ರೆಂಥನ್ ಪ್ರೊಟೆಕ್ಷನ್, ಅಂದ್ರೆ ಇವಾಗ ಸೊ ಈ ಕಾನೂನು ವ್ಯವಸ್ಥೆಯಲ್ಲಿ ಈ ರೀತಿಯ ಒಂದು ಸುಸೈಡ್ಸ್ಗಳನ್ನ ಪ್ರಿವೆಂಟ್ ಮಾಡಲಿಕ್ಕೆ ಯಾವ ರೀತಿಯ ಕಾನೂನು ವ್ಯವಸ್ಥೆ ಇದೆ, ಸೊ ಆ ಕಾನೂನು ವ್ಯವಸ್ಥೆಯನ್ನ ಅಧ್ಯಯನ ಮಾಡುವುದರ ಜೊತೆಗೆ ಸೊ ಇದನ್ನ ಬೆಟರ್ ಮಾಡಲಿಕ್ಕೆ ಅಂದ್ರೆ ಟು ಕಂಟ್ರೋಲ್ ಸೂಸೈಡ್ಸ್ ಆಫ್ ದಿ ಸ್ಟೂಡೆಂಟ್ಸ್, ಅದನ್ನ ಕಡಿಮೆ ಮಾಡಲಿಕ್ಕೆ ಯಾವ ಶಿಫಾರಸುಗಳನ್ನ ಕೊಡಬೇಕಾಗಿರುತ್ತೆ. ಸೊ ಇವೆಲ್ಲ ಒಂದು ಮ್ಯಾಂಡೇಟ್ ಅನ್ನ ಸೊ ಈ ಒಂದು ಟಾಸ್ಕ್ ಫೋರ್ಸ್ಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ದೇ ಕ್ಯಾನ್ ಆಲ್ಸೋ ಕಂಡಕ್ಟ್ ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ಇನ್ ದಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಅಂದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅನಿರೀಕ್ಷಿತವಾಗಿ ಅವರು ತಪಾಸಣೆ ಕೂಡ ಮಾಡಬಹುದಾಗಿರುತ್ತೆ. ಸರ್ಪ್ರೈಸ್ ಇನ್ಸ್ಪೆಕ್ಷನ್ಸ್ ಇನ್ ದಿ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೂ ಕೂಡ ಈ ಒಂದು ಟಾಸ್ಕ್ ಫೋರ್ಸ್ ನಡೆಸಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಸೊ ಇವರಿಗೆ ಕೊಟ್ಟಿರ್ತಕ್ಕಂಥ ಟೈಮ್ 4 months ಅಥವಾ ಮ್ಯಾಕ್ಸಿಮಮ್ 8 months ಅಲ್ಲಿ ಈ ವರದಿಯನ್ನು ಅವರು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಇತ್ತೀಚೆಗೆ ಯಾವ ದೇಶವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೇರುವ ನಿರ್ಧಾರವನ್ನು ಪ್ರಕಟಿಸಿದೆ? ಸೊ ವಿಚ್ ಕಂಟ್ರಿ ರೀಸೆಂಟ್ಲಿ ಅನೌನ್ಸ್ಡ್ ಇಟ್ಸ್ ಡಿಸಿಷನ್ ಟು ಜಾಯಿನ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್? ಸೊ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೇರಿಕೊಳ್ತಕ್ಕಂಥ ನಿರ್ಧಾರವನ್ನು ಇತ್ತೀಚೆಗೆ ಪ್ರಕಟಣೆ ಮಾಡಿರ್ತಕ್ಕಂಥ ರಾಷ್ಟ್ರ ಯಾವುದು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಡೋನೇಷ್ಯಾ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ವಾಟ್ ಈಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್? ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಕ್ಕಂಥದ್ದು ಈ ಬ್ರಿಕ್ಸ್ ನೇಷನ್ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಬ್ಯಾಂಕ್ ಆಗಿರುತ್ತೆ. ಸೊ ಈ ಬ್ಯಾಂಕ್ಗೆ ಈಗ ಇಂಡೋನೇಷ್ಯಾ ಕೂಡ ಜಾಯಿನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಯು ಶುಡ್ ರಿಮೆಂಬರ್, ಬ್ರಿಕ್ಸ್ ಮೆಂಬರ್ಸೇ ಬೇರೆ ಇರ್ತಾರೆ. ಈ ಬ್ರಿಕ್ಸ್ ಅಡಿಯಲ್ಲಿ ಬರ್ತಕ್ಕಂಥ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಏನಿರುತ್ತೆ ಸೊ ಇದರ ಮೆಂಬರ್ಸೇ ಬೇರೆ ಇರ್ತಾರೆ. ಸೊ ಇದು ಯಾವಾಗಲೂ ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ ನೀವು ಪ್ರಶ್ನೆಯನ್ನು ನೋಡಿ ಆನ್ಸರ್ ಮಾಡಬೇಕಾಗಿರುತ್ತೆ. ಅವರು ಬ್ರಿಕ್ಸ್ ಮೆಂಬರ್ಸ್ ಕೇಳ್ತಾ ಇದ್ದಾರಾ ಅಥವಾ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಮೆಂಬರ್ಸ್ ಕೇಳ್ತಾ ಇದ್ದಾರಾ? ಸೊ ಇದು ನಿಮಗೆ ಕ್ಲಾರಿಟಿ ಇರಬೇಕಾಗಿರುತ್ತೆ. ಸೊ ಇಲ್ಲಿ ನಾನು ಫಸ್ಟ್ ಬ್ರಿಕ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಬ್ರಿಕ್ಸ್ ಅಲ್ಲಿ ನಾವು ಬ್ರೆಜಿಲ್, ರಷ್ಯಾ, ಇಂಡಿಯಾ ಮತ್ತೆ ಚೈನಾವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಮುಂಚೆ ಕೇವಲ ಬ್ರಿಕ್ ಅಂತ ಕರೀತಾ ಇದ್ರು. ಟಿಲ್ 2006 ಇದನ್ನು ನಾವು ಬ್ರಿಕ್ ಅಂತ ಕರೀತಾ ಇದ್ವಿ. ಸೊ ಅದಾದ್ಮೇಲೆ ರಷ್ಯಾ ಇನಿಷಿಯೇಟೆಡ್ ದಿ ಕ್ರಿಯೇಷನ್ ಆಫ್ ದಿಸ್ ಬ್ಲಾಕ್. ಸೊ ಈ ಬ್ಲಾಕ್ ಅನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು 2006 ಅಲ್ಲಿ ರಷ್ಯಾ ಇನಿಷಿಯೇಟ್ ಮಾಡಿರ್ತಕ್ಕಂಥ ಒಂದು ಬ್ಲಾಕ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸೌತ್ ಆಫ್ರಿಕಾ ಇದರ ಮೆಂಬರ್ ಆಗಿರೋದಿಲ್ಲ. ಸೌತ್ ಆಫ್ರಿಕಾ ಎಲ್ಲಿವರೆಗೂ ಇದರ ಮೆಂಬರ್ ಆಗಿರೋದಿಲ್ಲ. ಸೊ ಅಲ್ಲಿವರೆಗೂ ಇದನ್ನ ಕೇವಲ ಬ್ರಿಕ್ ಅಂತ ಕರೀತಾ ಇದ್ರು. ಯಾವಾಗ ಬ್ರಿಕ್ ಅಂತ ಕರೀತಾ ಇದ್ರು, ಯಾವಾಗ ಸೌತ್ ಆಫ್ರಿಕಾ ಜಾಯಿನ್ ಆಗುತ್ತೆ ಸೊ ಅದಾದ್ಮೇಲೆ ಇದನ್ನ ಮರುನಾಮಕರಣ ಮಾಡಿ ಬ್ರಿಕ್ಸ್ ಅಂತ ಇದಕ್ಕೆ ಕನ್ವರ್ಟ್ ಮಾಡ್ತಾರೆ. ಹಾಗಿದ್ರೆ ಸೊ ಇದನ್ನ ನಾಮಕರಣ ಮಾಡಿದ ವರ್ಷ ಯಾವುದು ಅಂದ್ರೆ 2001 ನಲ್ಲಿ ಇದಕ್ಕೆ ನಾಮಕರಣ ಮಾಡ್ತಾರೆ. ಯಾರಿದ್ದನ್ನ ಈ ಆಕ್ರೋನಿಮ್ ಅನ್ನ ಕಾಯಿನ್ ಮಾಡಿದ್ಯಾರು ಅಂದ್ರೆ ಜಿಮ್ ಓನಿಲ್ ಅಂತಕ್ಕಂಥವ್ರು. ಇವರೊಬ್ರು ಚೀಫ್ ಎಕನಾಮಿಸ್ಟ್ ಆಫ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್, ಇದರ ಚೀಫ್ ಎಕನಾಮಿಸ್ಟ್ ಆಗಿರ್ತಾರೆ. ಸೊ ಇವರು ಈ ಒಂದು ಬ್ರಿಕ್ ಅಂತಕ್ಕಂಥ ಆಕ್ರೋನಿಮ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಬ್ರಿಕ್ಸ್ನ ಎಲ್ಲ ನಾಯಕರು, ಬ್ರಿಕ್ನ ನಾಯಕರು ಫಸ್ಟ್ ಟೈಮ್ ಮೀಟ್ ಆಗಿರ್ತಕ್ಕಂಥದ್ದು 2006ರಲ್ಲಿ ಫಸ್ಟ್ ಮೀಟಿಂಗ್ ಅನ್ನ ಹೆಲ್ಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 2011 ನಲ್ಲಿ ಅಂದ್ರೆ 2011ರಲ್ಲಿ ಸೌತ್ ಆಫ್ರಿಕಾ ಈ ಗುಂಪಿಗೆ ಸೇರಿಕೊಂಡ ನಂತರ ಸೊ ಇದಕ್ಕೆ ಬ್ರಿಕ್ಸ್ ಅಂತ ನಾಮಕರಣ ಮಾಡಿರ್ತಾರೆ. ಬ್ರಿಕ್ನ ಮೊದಲ ಸಮಿಟ್, ನಾಟ್ ಬ್ರಿಕ್ಸ್, ಬ್ರಿಕ್ನ ಮೊದಲ ಸಮಿಟ್ ಅಥವಾ ಶೃಂಗಸಭೆಯನ್ನ 2009ರಲ್ಲಿ ರಷ್ಯಾದ ಎಕೆಟೆರಿನ್ ಬರ್ಗ್ ನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ 2024ರಲ್ಲಿ ಬ್ರಿಕ್ಸ್ಗೆ ಸೇರಿಕೊಂಡಿರ್ತಕ್ಕಂಥ ಹೊಸ ಸದಸ್ಯರುಗಳಲ್ಲಿ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಇದಕ್ಕೆ ಈ ಒಂದು ಬ್ಲಾಕ್ಗೆ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈಗ ಈ ಮೆಂಬರ್ಸ್ ಅನ್ನ, ಓಲ್ಡ್ ಮೆಂಬರ್ಸ್ ಮತ್ತೆ ನ್ಯೂ ಮೆಂಬರ್ಸ್, ರಿಮೆಂಬರ್ ಐ ಆಮ್ ಸ್ಟಿಲ್ ಟಾಕಿಂಗ್ ಅಬೌಟ್ ಬ್ರಿಕ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ನಾನು ಇನ್ನೂ ಕೂಡ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಓಲ್ಡ್ ಮೆಂಬರ್ಸ್ ನಿಮಗೆ ಡೆಫಿನೆಟ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತೆ ಸೌತ್ ಆಫ್ರಿಕಾ ಹಳೆಯ ಸದಸ್ಯರಾಗಿರ್ತಾರೆ. ನ್ಯೂ ಮೆಂಬರ್ಸ್ ಅಲ್ಲಿ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಮತ್ತೆ ಇಂಡೋನೇಷ್ಯಾವನ್ನ ಸೊ ಹೊಸ
ಸದಸ್ಯರಾಗಿ ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಬ್ರಿಕ್ಸ್ನ ಟೋಟಲ್ ಪಾಪ್ಯುಲೇಷನ್ ಎಷ್ಟಿರುತ್ತೆ ಅಂದರೆ 45% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್. ಅಂದರೆ ಬ್ರಿಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಒಟ್ಟು ಜನಸಂಖ್ಯೆಯನ್ನು ನಾವು ಕನ್ಸಿಡರ್ ಮಾಡಿದ್ರೆ ನಮ್ಮ ಪ್ರಪಂಚದ ಜನಸಂಖ್ಯೆಯ 45% ಜನಸಂಖ್ಯೆ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ರಾಷ್ಟ್ರಗಳು ನಮ್ಮ ಪ್ರಪಂಚದ GDPಗೆ 35% ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈಗ ಇರ್ತಕ್ಕಂಥ ಅಪ್ಡೇಟ್ ಏನು ಅಂದರೆ ಇಂಡೋನೇಷ್ಯಾ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೇರಿಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬ್ಯಾಕ್ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 2014 ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಎಸ್ಟಾಬ್ಲಿಷ್ ಮಾಡಿದ ಯಾರು ಅಂದ್ರೆ ಈ ಬ್ರಿಕ್ಸ್ನ ಫೌಂಡಿಂಗ್ ಮೆಂಬರ್ಸ್, ಅಂದ್ರೆ ಬ್ರಿಕ್ಸ್ನ ಸಂಸ್ಥಾಪನಾ ರಾಷ್ಟ್ರಗಳು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿದಾಗ ಇದರ ಇನಿಷಿಯಲ್ ಆಥರೈಸ್ಡ್ ಕ್ಯಾಪಿಟಲ್ ಎಷ್ಟಿರುತ್ತೆ ಅಂದ್ರೆ $100 ಬಿಲಿಯನ್ ಇಂದ ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನು ನಾವು ಚೈನಾದ ಶಾಂಘೈನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬ್ಯಾಂಕ್ ಏನಿದೆ ಇದು ಒಂದು ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರುತ್ತೆ. ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ಬ್ರಿಕ್ಸ್ ನೇಷನ್ಸ್ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಡೇಟ್ ಅನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಸಮಿಟ್ ಯಾವುದು ಅಂದ್ರೆ 6th ಬ್ರಿಕ್ಸ್ ಸಮಿಟ್, ಅಂದ್ರೆ ಬ್ರಿಕ್ಸ್ನ 6ನೇ ಶೃಂಗಸಭೆ ನಡೆಯುತ್ತಿರುವಾಗ 6ನೇ ಶೃಂಗಸಭೆ ಬ್ರೆಜಿಲ್ನ ಫೋರ್ಟಲೇಸಾದಲ್ಲಿ ನಡೆಯುತ್ತೆ. ಈ ಒಂದು ಸಂದರ್ಭದಲ್ಲಿ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಇದು ಕಾರ್ಯರೂಪಕ್ಕೆ ಬಂದಿದ್ದು ಅಂದ್ರೆ ಅಫಿಷಿಯಲಿ ಇಟ್ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ದ ಇಯರ್ ಆಫ್ 2015 ಜುಲೈನಲ್ಲಿ ಇದು ಅಧಿಕೃತವಾಗಿ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್, ಯಾವ ಉದ್ದೇಶಕ್ಕಾಗಿ ಈ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ಟು ಮೊಬಿಲೈಸ್ ರಿಸೋರ್ಸಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್. ಅಂದ್ರೆ ಈ ಒಂದು ಮೆಂಬರ್ ಕಂಟ್ರೀಸ್ ಏನಿರ್ತವೆ ಆ ಒಂದು ಸದಸ್ಯ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಯೋಜನೆಗಳೇನಿರುತ್ತೆ ಸೊ ಅದಕ್ಕೆ ಹಣಕಾಸನ್ನು ಒದಗಿಸ್ತಕ್ಕಂಥದ್ದು. ಇನ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಸೊ ಈ ಒಂದು ಫಂಡ್ ಅನ್ನ ಒದಗಿಸ್ತಕ್ಕಂಥ ಉದ್ದೇಶದಿಂದ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರ ಜೊತೆಗೆ ಟು ರೆಡ್ಯೂಸ್ ರಿಲಯನ್ಸ್ ಆನ್ ಟ್ರೆಡಿಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಕರೆನ್ಸೀಸ್ ಲೈಕ್ US ಡಾಲರ್ ಅಂಡ್ ಯೂರೋ. ಅಂದ್ರೆ US ಡಾಲರ್ ಮತ್ತು ಯೂರೋದಂತಹ ಸಾಂಪ್ರದಾಯಿಕ ಹಣಕಾಸು ಸಂಸ್ಥೆಗಳು ಮತ್ತು ಕರೆನ್ಸಿಗಳ ಮೇಲೆ ಇರ್ತಕ್ಕಂಥ ಅವಲಂಬನೆ ಏನಿರುತ್ತೆ ಆ ಅವಲಂಬನೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಇದಕ್ಕೆ ಕ್ಯಾಪಿಟಲ್ ಹೇಗೆ ಬಂತು? ಸೊ ಇದು ಇನಿಷಿಯಲ್ ಕ್ಯಾಪಿಟಲ್ ಬಂದು $100 ಇದನ್ನ $100 ಬಿಲಿಯನ್ ಇದನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದಾದ ನಂತರ ಸಬ್ಸ್ಕ್ರೈಬ್ಡ್ ಕ್ಯಾಪಿಟಲ್ ಬಂದು $50 ಬಿಲಿಯನ್ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಒಂದು ಬಂಡವಾಳವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಬಂಡವಾಳವನ್ನ ಇಟ್ ಈಸ್ ಈಕ್ವಲಿ ಶೇರ್ಡ್ ಅಮಾಂಗ್ ಫೌಂಡಿಂಗ್ ಮೆಂಬರ್ಸ್. ಅಂದ್ರೆ ಈ ಒಂದು ಸಬ್ಸ್ಕ್ರೈಬ್ಡ್ ಮಾಡಿರ್ತಕ್ಕಂಥ ಒಂದು ಬಂಡವಾಳ $50 ಬಿಲಿಯನ್ ಏನಿರುತ್ತೆ ಸೊ ಇದನ್ನ ಸ್ಥಾಪಕ ಸದಸ್ಯರು ಸಮಾನವಾಗಿ ಹಂಚಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರ ಮೆಂಬರ್ಶಿಪ್ ಆಬ್ವಿಯಸ್ಲಿ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ಇದರ ಸದಸ್ಯತ್ವವನ್ನು ಅಂದರೆ ಫೌಂಡಿಂಗ್ ಮೆಂಬರ್ಸ್ ಇದರ ಮೆಂಬರ್ಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಈ ಒಂದು ಸದಸ್ಯತ್ವವನ್ನು ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ, ಅಂದರೆ ವಿಸ್ತರಣೆ ಮಾಡಿರ್ತಾರೆ. ಸೊ ಹೊಸದಾಗಿ ಸೇರ್ಕೊಂಡಿರ್ತಕ್ಕಂಥವ್ರು ಅಥವಾ ಬ್ರಿಕ್ಸ್ನಲ್ಲಿ ಇಲ್ಲದೇ ಇರ್ತಕ್ಕಂಥ ಹೊಸ ರಾಷ್ಟ್ರಗಳು ಯಾವುದು ಅಂದರೆ ಈಜಿಪ್ಟ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಉರುಗ್ವೆ, ಅಲ್ಜೀರಿಯಾ, ಇಂಡೋನೇಷ್ಯಾ ಮತ್ತು ಬಾಂಗ್ಲಾದೇಶ. ಸೊ ಇದಕ್ಕೆ ಬ್ರಿಕ್ಸ್ನಲ್ಲಿ ಇಲ್ಲದೇ ಇರ್ತಕ್ಕಂಥ ರಾಷ್ಟ್ರಗಳು ಇದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಾಟ್ ಆರ್ ದಿ ಫೋಕಸ್ಡ್ ಏರಿಯಾಸ್ ಅಂದರೆ ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಕ್ಷೇತ್ರಗಳು ಯಾವುದು ಅಂದರೆ ಕ್ಲೀನ್ ಎನರ್ಜಿ ಅಂಡ್ ಎನರ್ಜಿ ಎಫಿಷಿಯನ್ಸಿ ಅಂದರೆ ಶುದ್ಧ ಇಂಧನವನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಸಾರಿಗೆ ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ವಾಟರ್ ಅಂಡ್ ಸ್ಯಾನಿಟೇಷನ್ ನೀರು ಮತ್ತು ನೈರ್ಮಲ್ಯ ಹೆಚ್ಚು ಮಾಡ್ತಕ್ಕಂಥದ್ದು, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಥವಾ ಪರಿಸರ ಸಂರಕ್ಷಣೆ, ಸೋಷಿಯಲ್ ಅಂಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸಾಮಾಜಿಕ ಮತ್ತು ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥ ಯೋಜನೆಗಳಿಗೆ ಸೊ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ವತಿಯಿಂದ ಸೊ ಫಂಡನ್ನು ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 839. ಸೊ ಇಲ್ಲಿಗೆ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ಐ ವಿಲ್ ಮೀಟ್ ಯು ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್
keep reading, take care of yourselves, and thank you very much for watching this.